ಜಯಶ್ರೀ ಮೇಡಮ್. ಜಯಶ್ರೀ ಮೇಡಮ್. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಡೆ ಚೆನ್ನ, ನುಡಿ ಚೆನ್ನ, ಎಲ್ಲಿ ನೋಡಿದಡೆ ಚೆನ್ನ, ಪ್ರಮಥರೊಳಗೆ ಚೆನ್ನ, ಗುಣತರೊಳಗೆ ಚೆನ್ನ, ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ಮುಗಿದನಮ್ಮ. ಬಸವಣ್ಣನವರ ವಚನದೊಂದಿಗೆ ಬಸವಾದಿ ಶರಣರನ್ನ ಹನುಮಂದಿರದಲ್ಲಿ ಸ್ಮರಿಸುತ್ತಾ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶರಣೆ ಬಂಗಾರಮ್ಮ ಸಜ್ಜನ ಸಮೂಹ ಚಿಂತನೆ ಮತ್ತು ಸಂವಾದ ಕಾರ್ಯಕ್ರಮ ಇವತ್ತು ಆಯೋಜಿಸಲಾಗಿದೆ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ, ಶರಣ ಮಾರ್ಗದ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಟ್ಟಿರ್ತಕ್ಕ ನಾವು ಇಂದು ಈ ಒಂದು ಅನುಭವದಲ್ಲಿ ಪೂರಕ ವಿಷಯದ ಚರ್ಚೆಗಳು ಇರ್ತವೆ. ಅನುಭವವನ್ನ ನೀಡಲಿದ್ದಾರೆ ಇವತ್ತು ಡಾಕ್ಟರ್ MS ಮಧುಭಾವಿ, ನಿರ್ದೇಶಕರು ಡಾಕ್ಟರ್ ಫಗು ಹಳಕಟ್ಟಿ, ಸಂಶೋಧನಾ ಕೇಂದ್ರ ವಿಜಯಪುರ್. ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನ ಗೈಯಲಿದ್ದಾರೆ ನಮ್ಮ ವೇದಿಕೆಯ ಸದಸ್ಯರಾದಂತಹ ನೈನಕ್ಕ ಗಿರಿಗೌಡರ್ ಅವರು. ಎಲ್ಲರಿಗೂ ಶರಣಾರ್ಥಿ. ಮೇಡಮ್ ಕೇಳಿಸ್ತದರಿ? ಜಯಶ್ರೀ ಮೇಡಮ್, ಜಯಶ್ರೀ ಮೇಡಮ್ ಕೇಳಿಸ್ತದರಿ ಮೇಡಮ್? ಕೇಳಿಸ್ತಾ ಇದೆ, ಮಾತಾಡಿ. ಥ್ಯಾಂಕ್ ಯು. ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳು. ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಎನ್ನ ಮನಸ್ಥಲವೇ ಚೆನ್ನ ಬಸವಣ್ಣನಯ್ಯ, ಎನ್ನ ಮನಸ್ಥಲವೇ ಚೆನ್ನ ಬಸವಣ್ಣನಯ್ಯ, ಎನ್ನ ಭಾವಸ್ಥಲವೇ ಪ್ರಭು ದೇವರಯ್ಯ, ಎನ್ನ ಭಾವಸ್ಥಲವೇ ಪ್ರಭು ದೇವರಯ್ಯ, ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಇಂತೆನ್ನ ಕರಮನ ಭಾವಂಗಳಲ್ಲಿ, ಇಂತೆನ್ನ ಕರಮನ ಭಾವಂಗಳಲ್ಲಿ, ಇಷ್ಟ ಪ್ರಾಣ ಭಾವಂಗಳು ತಲ್ಲೀನವಾಗಿ, ಇಷ್ಟ ಪ್ರಾಣ ಭಾವಂಗಳು ತಲ್ಲೀನವಾಗಿ, ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಮಹಾಲಿಂಗ ಗಜೇಶ್ವರ ನಿಮ್ಮ ಶರಣರ ಘನವನ್ನು, ಮಹಾಲಿಂಗ ಗಜೇಶ್ವರ ನಿಮ್ಮ ಶರಣರ ಘನವನ್ನು, ಎನ್ನ ಸರ್ವಾಂಗದಲ್ಲಿ ಕಂಡು ಸುಖಿಯಾದೆನಯ್ಯ, ಎನ್ನ ಸರ್ವಾಂಗದಲ್ಲಿ ಕಂಡು ಸುಖಿಯಾದೆನಯ್ಯ, ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಎನ್ನ ಮನಸ್ಥಲವೇ ಚೆನ್ನ ಬಸವಣ್ಣನಯ್ಯ, ಎನ್ನ ಭಾವಸ್ಥಲವೇ ಪ್ರಭು ದೇವರಯ್ಯ, ಎನ್ನ ಭಾವಸ್ಥಲವೇ ಪ್ರಭು ದೇವರಯ್ಯ, ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಎನ್ನ ಕರಸ್ಥಲವೇ, ಎನ್ನ ಕರಸ್ಥಲವೇ, ಎನ್ನ ಕರಸ್ಥಲವೇ ಬಸವಣ್ಣನಯ್ಯ.
ಅವಕಾಶಕ್ಕಾಗಿ ಸರ್ವರಿಗೂ ಶರಣಾರ್ಥಿ. ಧನ್ಯವಾದಗಳು. ನಮ್ಮ ವೇದಿಕೆಯ ಗಾನ ಕೋಗಿಲೆ ಎಂದೇ ಹೆಸರಾದಂತಹ ನೈನಕ್ಕ ಗಿರಿಗೌಡರವರು ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ ಅನಂತ ಕೋಟಿ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ವಾಗತ ಮತ್ತು ಪರಿಚಯ ನುಡಿಗಳನ್ನಾಡ್ಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ಶರಣೆ ಬಂಗಾರಮ್ಮ ಸಜ್ಜನ್ ಈ ಒಂದು ವಿಚಾರವನ್ನ ತಿಳಿತಾಗಿ ಮಾತನಾಡಿರ್ತಕ್ಕಂತಹ ಅನುಭವವನ್ನ ನೀಡಲಿರ್ತಕ್ಕಂತಹ ಡಾಕ್ಟರ್ ಎಂ.ಎಸ್. ಮಧುಭಾವಿ, ನಿರ್ದೇಶಕರು ಡಾಕ್ಟರ್ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ವಿಜಯಪುರ, ಇವರನ್ನು ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಅವರಿಗೆ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇರೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ನಮ್ಮ ಒಂದು ವೇದಿಕೆಯ ರೂವಾರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ಕೂಡ ನಾನು ಈ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೂ ಕೂಡ ವೇದಿಕೆಯಲ್ಲಿ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಬಹಳಷ್ಟು ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ಗೈದು ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ನನ್ನ ವೇದಿಕೆಯ ಗಾನ ಕೋಗಿಲೆಯಾದಂತಹ ನೈನಕ್ಕ ಗಿರಿಗೌಡರ್ ಅವರಿಗೂ ಕೂಡ ವೇದಿಕೆಯ ವತಿಯಿಂದಾಗಿ ಸ್ವಾಗತವನ್ನ ಕೋರ್ತಾ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಇವತ್ತಿನ ಒಂದು ಕಾರ್ಯಕ್ರಮದ ಸಂಯೋಜಕರಾದಂತಹ ವಚನಾಧ್ಯಯನ ವೇದಿಕೆಯ ಪರವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಮತ್ತೆ ರುದ್ರಮೂರ್ತಿ ಪ್ರಭು, ಕುಮಾರ್ ರಾಜಣ್ಣ, ಡಾಕ್ಟರ್ ದಾನಮ್ಮ ಝಳಕಿ ಇವರೆಲ್ಲರನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರೆಲ್ಲರಿಗೂ ಕೂಡ ವೇದಿಕೆಗೆ ಮತ್ತೊಮ್ಮೆ ನಾನು ಮುಗಿದೊಮ್ಮೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಅಕ್ಕಂದ್ರ ಎಲ್ಲರಿಗೂ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ವಚನ ಮಂಗಳವನ್ನ ಮಾಡಲಿರ್ತಕ್ಕಂತಹ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರನ್ನು ಕೂಡ ನಾನು ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತಮಗೂ ಕೂಡ ವೇದಿಕೆಯಲ್ಲಿ ಸ್ವಾಗತ ಸುಸ್ವಾಗತ, ತಮಗೂ ಶರಣಾರ್ಥಿ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅದ್ಭುತವಾದಂತಹ ಉಪನ್ಯಾಸವನ್ನ ನೀಡಲಿರ್ತಕ್ಕಂತಹ ಡಾಕ್ಟರ್ ಎಂ.ಎಸ್. ಮಧುಭಾವಿ, ನಿರ್ದೇಶಕರು ಡಾಕ್ಟರ್ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ವಿಜಯಪುರ, ಇವರ ಒಂದು ಕುರಿತಾಗಿ ನಾನು ಒಂದು ಸಂಕ್ಷಿಪ್ತ ಒಂದು ಪರಿಚಯವನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಡಾಕ್ಟರ್ ಎಂ.ಎಸ್. ಮಧುಭಾವಿ ಇವರು ಹಲಸಂಗಿ ಊರಿನವರು ಆಗಿದ್ದಾರೆ. ಇವರ ಜನ್ಮಸ್ಥಳ ತಾಲೂಕು ಇಂಡಿ, ಸದ್ಯ ಚಡಚಣದಲ್ಲಿ ಇವರು ವಾಸವಾಗಿದ್ದಾರೆ. ಇವರ ಜನನ 1/6/1951 ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಇವರ ವಿದ್ಯಾರ್ಥಿ MA 1975 ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಆಯ್ತು. PhD ಪದವಿಯನ್ನ 1997 ಕರ್ನಾಟಕ ವಿಶ್ವವಿದ್ಯಾಲಯದಿಂದಲೇ ಇವರು ಪಡೆದುಕೊಂಡ್ರು. ಇವರು PhDಯಲ್ಲಿ ಮುಖ್ಯವಾಗಿ ಇವರು ಬಬಲಾದಿ ಚಿಕ್ಕಯ್ಯ ಸ್ವಾಮಿಗಳ ಜೀವನ ಹಾಗೂ ಕೃತಿ ಸಮೀಕ್ಷೆ ಅಂತಕ್ಕಂತಹ ವಿಚಾರವನ್ನು ಕುರಿತಾಗಿ ಪ್ರಬಂಧವನ್ನ ಮಂಡಿಸಿದ್ದಾರೆ. ಇವರ ವೃತ್ತಿ 1976 BLEDE ಸಂಸ್ಥೆಯಲ್ಲಿ ವಿವಿಧ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸುಮಾರು 35 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಪಡೆದಂತಹ ಶ್ರೇಯಸ್ಸು ಇವರದಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಸದ್ಯ BLDE ಸಂಸ್ಥೆಯ ಡಾಕ್ಟರ್ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಗಳಾಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರ ಪ್ರಕಟಿತ ಗ್ರಂಥಗಳು ಸಂಪಾದಕ ಕೃತಿಯಾದಂತಹ ಫಗು ಹಳಕಟ್ಟಿ ಸಮಗ್ರ ಸಾಹಿತ್ಯ ಸಂಪುಟ 11, ಚರಿತ್ರೆ ಸಾಹಿತ್ಯ 2, ಜೊತೆಗೆ ಇನ್ನೂ ಹಾಗೂ ಅನೇಕ ಸಂಪಾದನೆ ಕೃತಿಗಳು ಕೂಡ ಇದಾವ. ಬಬಲಾದಿ ಚಿಕ್ಕಯ್ಯ ಸ್ವಾಮಿಗಳ ಕಾಲಜ್ಞಾನ ಪದಗಳು ಸಂಪಾದನೆ ಆಗಿದ್ದಾರೆ. ಜೊತೆಗೆ ಮಧುರ ಚೆನ್ನ ದರ್ಶನ ಸಂಪಾದನ, ಅಖಿಲ ಭಾರತ 79ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜಯಪುರ ನೆನಪಿನ ಸಂಚಿಕೆ ಪ್ರಧಾನ ಸಂಪಾದಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇದರಲ್ಲಿಯೂ ಕೂಡ ಪಾಂಚಾಲಿ ಶರಣಪ್ಪನವರ ಅಭಿನಂದನಾ ಗ್ರಂಥವನ್ನ ಕೂಡ ಇಲ್ಲಿ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ಶ್ರೀ ಬಸಣ್ಣ ಕೋರೆಯವರ ಅಭಿನಂದನಾ ಗ್ರಂಥದ ಸಂಪಾದನೆಯನ್ನು ಮಾಡಿದ್ದಾರೆ. BLDE ಸಂಸ್ಥೆಯ ಚರಿತ್ರೆಯನ್ನ, ಜೊತೆಗೆ
ಆಸ್ತಿಕ ಪ್ರಜ್ಞೆ ಡಾಕ್ಟರ್ ಎಂ ಕಲಬುರ್ಗಿ ಅಂತಕ್ಕಂಥ ಕಿರು ಪುಸ್ತಕವನ್ನ ಇವರು ಹೊರತಂದಿದ್ದಾರೆ. ಜೊತೆಗೆ ಡಾಕ್ಟರ್ ಎಂ ಕಲಬುರ್ಗಿ ಸಮಗ್ರ ಸಾಹಿತ್ಯ ಸಂಪುಟ 28 ಮತ್ತು 29ರ ಸಂಪಾದಕರಾಗಿಯೂ ಕೂಡ ಕೆಲಸವನ್ನ ನಿರ್ವಹಿಸಿದ್ದಾರೆ. ಇವರ ಪ್ರಕಟಿತ ಕೃತಿಗಳು ಲೇಖನಗಳು ಒಟ್ಟಾರೆಯಾಗಿ ಸುಮಾರು 25 ಲೇಖನಗಳು ಹೊರಗೆ ಬಂದಿವೆ. ಇತರೆ ಒಂದು ಕಾರ್ಯವನ್ನು ನೋಡಿದಾಗ ನಾವು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೀದರ್ ಪ್ರಬಂಧ ಮಂಡನೆಯನ್ನ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಬಂಧ ಮಂಡನೆಯನ್ನು ಮಾಡಿದ್ದಾರೆ. ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಆಯೋಜಿತ ವಿಚಾರ ಸಂಕಿರಣದಲ್ಲಿಯೂ ಕೂಡ ಪ್ರಬಂಧ ಮಂಡನೆಯನ್ನ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಅದಾದ ತದನಂತರದಲ್ಲಿ ಸಾಹಿತ್ಯ ಅಕಾಡೆಮಿಯಲ್ಲಿಯೂ ಕೂಡ ಪ್ರಬಂಧವನ್ನು ಮಾಡಿದ್ದಾರೆ. ಇಂಡಿ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಇವರು ವಹಿಸಿಕೊಂಡಿದ್ರು. ರೇಡಿಯೋ ಮತ್ತು ಆನ್ಲೈನ್ ಮೂಲಕ ನಡೆಯುವ ಕಾರ್ಯಕ್ರಮದಲ್ಲಿಯೂ ಕೂಡ ಇವರು ಭಾಗವಹಿಸಿದ್ದಾರೆ. ಜೊತೆಗೆ ಇವರು ಸದಸ್ಯತ್ವವನ್ನು ನೋಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು, ಆದಿಲ್ಶಾಹಿ ಸಾಹಿತ್ಯ ಅನುವಾದ ಯೋಜನೆ ಇವೆಲ್ಲದರ ಒಂದು ಏನು ಅಂತಂದ್ರೆ ಇನ್ನೂ ಸಾಕಷ್ಟು ಒಂದು ಸಂಸ್ಥೆಗೆ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಸದಸ್ಯತ್ವವನ್ನ ಹೊಂದಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಇವರ ಮುಡಿಗೇರಿವೆ. ಶ್ರೀ ಸಿದ್ದೇಶ್ವರ ರತ್ನ ಪ್ರಶಸ್ತಿ 2020ರಲ್ಲಿ, ಕಾಯಕ ಯೋಗಿ ಪ್ರಶಸ್ತಿ 2023ರಲ್ಲಿ, ಬಸವ ಭೂಷಣ ಪ್ರಶಸ್ತಿ 2024ರಲ್ಲಿ, ಸಾಹಿತ್ಯ ಶಿರಿ ಪ್ರಶಸ್ತಿ 2024ರಲ್ಲಿ. ಇಂತಹ ಶ್ರೇಷ್ಠ ಮಧುಭಾವಿ ಸಾರ್ ಅವರು ಇವತ್ತು ನಮ್ಮೊಂದಿಗೆ ಇರುವುದು ನಿಜವಾಗ್ಲೂ ನಮಗೊಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಅವರನ್ನ ಮತ್ತೊಮ್ಮೆ ವೇದಿಕೆಗೆ ಬರಮಾಡಿಕೊಳ್ತಾ ಈ ಒಂದು ಶರಣರ ಒಂದು ವಿಚಾರಗಳನ್ನ ಇಡೀ ನಾಡಿನಾದ್ಯಂತಹ ದೇಶದಾದ್ಯಂತಹ ದೇಶ ವಿದೇಶಗಳಲ್ಲಿಯೂ ಕೂಡ ಪಸರಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ನಮ್ಮ ವಚನ ಅಧ್ಯಯನ ವೇದಿಕೆಗೆ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಈಗ ಸಮಯವನ್ನ ವ್ಯರ್ಥ ಮಾಡದೆ ಉಪನ್ಯಾಸದತ್ತ ತೆರಳೋಣ ನಾವು. ಸರ್ ವೇದಿಕೆ ತಮಗಾಗಿ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತಿಸ್ತಾ ತಮ್ಮ ಉಪನ್ಯಾಸವನ್ನ ಮಂಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಶರಣ ಬಂಧುಗಳಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿ, ವಚನ ವೇದಿಕೆ ಅಕ್ಕನ ಅರಿವು ಈ ಸಂಘಟನೆಗಳಲ್ಲಿ ಇವತ್ತು ದಾನ ಚಿಂತಾಮಣಿ ಶ್ರೀಮತಿ ಬಂಗಾರಮ್ಮ ಸಜ್ಜನ್ರವರ ಕುರಿತು ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಈ ವೇದಿಕೆಯ ಮುಖ್ಯಸ್ಥರಾದ ಸನ್ಮಾನ್ಯ ಶಶಿಕಾಂತ್ ಪಟ್ಟಣ್ ಅವರಿಗೆ ವಂದಿಸಿ ನೇರವಾಗಿ ವಿಷಯದ ಪ್ರವೇಶವನ್ನು ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡ್ತೇನೆ. ಮಹಿಳಾ ಮಣಿಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಮಹಿಳೆಯರನ್ನ ಗುರುತಿಸುವಂತ ಒಂದು ಒಳ್ಳೆಯ ಪರಂಪರೆಯನ್ನ ಇಟ್ಕೊಂಡಂತ ಈ ವೇದಿಕೆ ಇವತ್ತು ಬಂಗಾರಮ್ಮ ಸಜ್ಜನರ ಕುರಿತು ತಿಳುವಳಿಕೆಯನ್ನ ಮತ್ತು ಬಂಗಾರಮ್ಮ ಸಜ್ಜನರವರ ದಾನದ ಒಂದು ಅಮೋಘ ಕಾರ್ಯವನ್ನ ಸ್ಮರಿಸಿಕೊಳ್ಳುವಂತಹ ಕಾರ್ಯ ನೀವು ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಬಂಗಾರಮ್ಮ ಸಜ್ಜನರನ್ನ ಕುರಿತು ಮಾತನಾಡಬೇಕಾದ್ರೆ ಅಷ್ಟೇ ಅಲ್ಲ, ಶಿಕ್ಷಣಕ್ಕಾಗಿ ತಮ್ಮ ಬದುಕನ್ನೇ ಸಂಪೂರ್ಣವಾಗಿ ಮೀಸಲಾಗಿಟ್ಕೊಂಡು ತಮ್ಮ ಮಕ್ಕಳಿಗಷ್ಟೇ ತಾವು ತಾಯಿಂದರಾಗದೆ ತಮ್ಮ ಪರಿಸರದಲ್ಲಿರುವಂತಹ ಎಲ್ಲಾ ಮಕ್ಕಳಿಗೆ ತಾಯಿಯ ಸ್ಥಾನವನ್ನು ಪಡೆದುಕೊಂಡಂತ ಈ ಬಂಗಾರಮ್ಮ ಸಜ್ಜನರ ಕುರಿತು ಮಾತನಾಡಬೇಕಾದ್ರೆ ಸಜ್ಜನರ ತ್ಯಾಗವನ್ನ ನಾವು ಸ್ಮರಿಸಿಕೊಳ್ಬೇಕಾದ ಸಂದರ್ಭದಲ್ಲಿ ಒಂದಿಷ್ಟು ನಾವು ಪೂರಕವಾದಂತಹ ಸಂದರ್ಭಗಳನ್ನ ಮತ್ತು ಸಂಗತಿಗಳನ್ನ
ನಾವೇ ಈ ಉಪನ್ಯಾಸದಲ್ಲಿ ಪ್ರಾರಂಭದಲ್ಲಿ ಮಾತನಾಡಬೇಕಾಗ್ತದೆ. ಕಾರಣ ಏನು ಅಂದರೆ, ಈ ಶಿಕ್ಷಣ ಒಂದು ಕ್ಷೇತ್ರಕ್ಕ ಹಲವಾರು ದೃಷ್ಟಿಯಿಂದ ಹಲವಾರು ಜನ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಕಾಲ ಕಾಲಕ್ಕೆ ಆ ಸಂದರ್ಭಕ್ಕನುಸಾರವಾಗಿ ತಮ್ಮ ಶೈಕ್ಷಣಿಕ ಪ್ರೇಮವನ್ನ ಅವರು ಮೆರೆದದ್ದನ್ನ ನಾವು ಕಾಣುತ್ತೇವೆ. ಈ ಸಂದರ್ಭದಲ್ಲಿ ನಾನು ಸೀಮಿತವಾಗಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಕ್ಷೇತ್ರಕ್ಕೆ ದಾನದ ರೂಪದಲ್ಲಿ ತ್ಯಾಗ ಮಾಡಿದಂಥ ಮಹಿಳಾ ಮಣಿಗಳನ್ನ ನೆನಪಿಸಿಕೊಳ್ಳಬೇಕಾಗ್ತದೆ. ಬ್ರಿಟಿಷರ ಕಾಲದಲ್ಲಿ ಶಿಕ್ಷಣ ಕ್ಷೇತ್ರಕ್ಕ ಒಂದು ಬುನಾದಿ ಪ್ರಾರಂಭ ಆದದ್ದನ್ನ ನಾವು ಕಾಣ್ತೇವೆ. ಆ ಶಿಕ್ಷಣ ಕ್ಷೇತ್ರ ಇವತ್ತಾಗಿಷ್ಟು ವಿಸ್ತಾರವಾಗಿ ಬೆಳಿಬೇಕಾದ್ರೆ ಹಲವಾರು ಜನ ಪ್ರಾರಂಭದ ಸಂದರ್ಭದಲ್ಲಿ, ಅಂದರೆ 20ನೇ ಶತಮಾನದ ಪ್ರಾರಂಭದಲ್ಲಿ ಮೆಕಾಲೆಯವರು ಪ್ರಾರಂಭಿಸಿದಂಥ ಒಂದು ಶಿಕ್ಷಣ ಪದ್ಧತಿ, ಅಲ್ಲಿಂದ ಪ್ರಾರಂಭವಾದಂಥ ಈ ಶಿಕ್ಷಣ ಆಂಗ್ಲ ಮೀಡಿಯಮದಲ್ಲಿ ಪ್ರಾರಂಭವಾದಂಥ ಈ ಶಿಕ್ಷಣ, ಬ್ರಿಟಿಷ್ ಮಾದರಿಯಲ್ಲಿ ಪ್ರಾರಂಭವಾದಂಥ ಈ ಶಿಕ್ಷಣ, ಈ ಅಕ್ಷರ ಕ್ರಾಂತಿ ಬಸವನಾಡಿನಲ್ಲಿ ಹೇಗೆ ಪ್ರಾರಂಭ ಆಯಿತು? ಬಸವನಾಡಿನಲ್ಲಿ ಹಲವಾರು ರೋಚಕ ಸನ್ನಿವೇಶಗಳನ್ನ ಈ ಕನ್ನಡದ ನೆಲದಲ್ಲಿ, ಕನ್ನಡ ಮಣ್ಣಿನಲ್ಲಿ, ಕನ್ನಡ ಭಾಷೆಯಲ್ಲಿ ಈ ಬಸವ ಸಂಸ್ಕೃತಿಯ ಬೀಜ ಬಿತ್ತದ್ದನ್ನ ನಾವು ಕಾಣುತ್ತೇವೆ. ಕರ್ನಾಟಕ ಈ ಬ್ರಿಟಿಷರ ಕಾಲದಲ್ಲಿ 20ನೇ ಶತಮಾನದ ಪ್ರಾರಂಭದಲ್ಲಿ ಅದು ಸಂಪೂರ್ಣವಾಗಿ ಹರಿದು ಚಿಂದಿ ಚಿಂದಿ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಮುಂಬೈ ಕರ್ನಾಟಕಕ್ಕೆ ಈ ಪ್ರದೇಶ ಸೇರಿತ್ತು. ಉತ್ತರ ಕರ್ನಾಟಕದ ಕನ್ನಡದ ಗಂಡು ಮೆಟ್ಟಿನ ಸ್ಥಳ ಎನಿಸಿಕೊಂಡಂತ ಪ್ರದೇಶಗಳು, ಅದು ವಿಜಯಪುರ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಈ ಕಡೆಗೆ ಉತ್ತರ ಕರ್ನಾಟಕದ ಈ ಗಂಡು ಮೆಟ್ಟಿನ ಸ್ಥಳಗಳೆಲ್ಲ ಅವು ಮುಂಬೈ ಕರ್ನಾಟಕಕ್ಕೆ ಸೇರಿತ್ತು. ಮುಂಬೈ ಕರ್ನಾಟಕ ಈ ಪ್ರದೇಶದಲ್ಲಿ ತಮ್ಮ ಭಾಷೆ ಬೆಳೆಯುವಂತಹ ರೀತಿಯಲ್ಲಿ, ತಮ್ಮ ದೈನಂದಿನ ಬದುಕಿನಲ್ಲಿ, ವ್ಯವಹಾರದಲ್ಲಿ, ಕೋರ್ಟು ಕಚೇರಿಗಳಲ್ಲಿ, ಬರವಣಿಗೆಗಳಲ್ಲಿ ಸಂಪೂರ್ಣ ಮರಾಠಿಯನ್ನೇ ಅವರು ಪ್ರಚಾರ ಮಾಡ್ತಿದ್ರು. ಇಂತಹ ಸಂದರ್ಭದಲ್ಲಿ ಮರಾಠಿ ಶಾಲೆಗಳು ಹುಟ್ಟುಕೊಂಡು, ಯಾವ ಮಣ್ಣಿನಲ್ಲಿ ಕನ್ನಡದ ಕಸುವು ಅದನೋ ಆ ಕಸುವಿನ ಮಣ್ಣಿನಲ್ಲಿ ಮರಾಠಿಯ ಬೀಜ ಬಿತ್ಕೋತ ಹೋಯ್ತು. ಆದರೆ ಈ ಕನ್ನಡದ ನೆಲದಲ್ಲಿ ಕನ್ನಡ ತನ್ನ ಪ್ರಾಬಲ್ಯವನ್ನು ಮರಿಬೇಕಾದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕಾದ್ರೆ, ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿ ಕನ್ನಡ ಶಾಶ್ವತವಾಗಿ ಬದುಕಬೇಕಾದ್ರೆ ಆಲೋಚನೆ ಮೊಟ್ಟ ಮೊದಲು ನಾವು ಗುರುತಿಸುವುದು ಡೆಪ್ಯೂಟಿ ಚನ್ನಬಸಪ್ಪನವರು. ಈ ಕನ್ನಡದ ನೆಲದಲ್ಲಿ, ಕನ್ನಡ ಮಾತೃಭಾಷೆ ಈ ಸ್ಥಳದಲ್ಲಿ, ಮರಾಠಿಮಯವಾಗಿರುವಂತಹ ಈ ಸ್ಥಳಗಳಲ್ಲಿ ಕನ್ನಡ ಶಾಲೆಗಳನ್ನು ಪ್ರಾರಂಭಿಸಬೇಕು. ಕನ್ನಡ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರನ್ನ ನೇಮಿಸಬೇಕು. ಇಡೀ ಕರ್ನಾಟಕದ ತುಂಬೆಲ್ಲ ಡೆಪ್ಯೂಟಿ ಚನ್ನಬಸಪ್ಪನವರು ಕನ್ನಡಕ್ಕಾಗಿ ತಮ್ಮ ಇಡೀ ಬದುಕನ್ನೇ ಅವರು ಸವಿಸಿದರು.
ಇಂತಹ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಪ್ರತಿಷ್ಠಾಪನೆ ಆದ ಸಂದರ್ಭದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ನೆನಪಿಸಿಕೊಂಡ ಮೇಲೆ ಅದೇ ಸಂದರ್ಭದಲ್ಲಿ ಅದೇ ಭಾಗದಿಂದ ವಚನ ಪಿತಾಮಹ ಡಾಕ್ಟರ್ ಪೋಗು ಹಳಕಟ್ಟಿ ಅವರನ್ನು ಕೂಡ ಇವತ್ತು ನಾವು ನೆನಪಿಸಿಕೊಳ್ಬೇಕು. ಧಾರವಾಡದಲ್ಲಿ ಹುಟ್ಟಿ ಬೆಳೆದಂತ ಪೋಗು ಹಳಕಟ್ಟಿ ಅವರು LLB ಪದವೀಧರ ಆದ್ಮೇಲೆ ವೃತ್ತಿಗಾಗಿ ಬಿಜಾಪುರಕ್ಕೆ ಆಗಮಿಸಿದಂತ ಹಳಕಟ್ಟಿ ಅವರು 1904ರಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನ ಬಿಜಾಪುರವನ್ನಾಗಿ ಮಾಡಿಸಿದ್ದು ನಮ್ಮ ಬಿಜಾಪುರದ ಆಧುನಿಕ ಬಿಜಾಪುರದ ಒಂದು ಒಳ್ಳೆಯ ಕಾಲ, ಯೋಗದ ಕಾಲ. ಕನ್ನಡ ಬದುಕುವ ಕನ್ನಡ ಹಾಳಾಗುತ್ತಿರುವ ಈ ಸಂದರ್ಭದಲ್ಲಿ ಹಳಕಟ್ಟಿ ಅವರು ಬಿಜಾಪುರದ ಭಾಗ್ಯದ ಬಾಗಿಲನ್ನ ತೆರೆದಂತ ಶೆಲ್ಲು. ಇಲ್ಲಿ ಬಂದ ಮೇಲೆ ಬಿಜಾಪುರದ ಸ್ಥಿತಿ ಬಹುತೇಕ ತಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಇದು ಬ್ರಿಟಿಷರ ಕಾಲಕ್ಕೆ 5 ನದಿಗಳು ಹರಿದಂತ ಈ ಪ್ರದೇಶದಲ್ಲಿ ಬರಗಾಲದ ಹಣೆಪಟ್ಟೆ. ಬಹುಶಃ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯುದ್ಧವನ್ನ ಕಂಡಂತ ಭೂಮಿ ಈ ಬಿಜಾಪುರ ನಗರ. ಒಂದು ಕಾಲಕ್ಕ 12 ಲಕ್ಷ ಜನಸಂಖ್ಯೆ ಇರುವಂತ ಈ ಬಿಜಾಪುರ ನಗರದಲ್ಲಿ ಹಲವಾರು ಯುದ್ಧಗಳನ್ನು ಕಂಡು ಹಲವಾರು ಮಾರಣಾಂತಿಕ ರೋಗಗಳನ್ನ ಅನುಭವಿಸಿ ಬರಗಾಲದ ಕೆಟ್ಟ ಆ ಪ್ರಸಂಗದಲ್ಲಿ ಅಳಿದುಳಿದ ಜನಸಂಖ್ಯೆ ಕೇವಲ 11 ಲಕ್ಷ 12 ಲಕ್ಷ ಮಾತ್ರ ಉಳಿದಿತ್ತು. ಇಂತಹ ಸಂದರ್ಭದಲ್ಲಿ ಹಳಕಟ್ಟಿಯವರು ಬಿಜಾಪುರಕ್ಕೆ ಬಂದು ವಕೀಲ ವೃತ್ತಿಗಾಗಿ ಮಾಡ್ಲಿಕ್ಕೆ ಬಂದವರು. ಇಲ್ಲಿಂದಲೇ ಹಳಕಟ್ಟಿಯವರ ಬದುಕಿನ ವಿಶಾಲತ್ವವನ್ನು ನಾವು ಗುರುತಿಸಬಹುದು. ತಾನೊಬ್ಬನೇ ಸುಖವಾಗಿ ಬದುಕುವುದು ಬೇಡ, ಈ ಬಿಜಾಪುರ ಶಾಶ್ವತವಾಗಿ ಸುಖವಾಗಿ ಬದುಕಬೇಕಾದ್ರೆ ಏನ್ ಮಾಡಬೇಕು ಅನ್ನುವ ಆಲೋಚನೆಗೆ ಅವರು ಇಳಿದರು. ಇಲ್ಲಿ ಶಿಕ್ಷಣದ ಕೊರತೆ ಅವರು ಮೊದಲು ಗಮನಿಸಿದ್ದು. ಉತ್ತರ ಕರ್ನಾಟಕದ ಈ ಬಿಜಾಪುರ ನಗರದಲ್ಲಿ, ಬಿಜಾಪುರದ ಸುತ್ತಲಿನ ಪ್ರದೇಶಗಳಲ್ಲಿ ಹಳಕಟ್ಟಿಯವರು ಬಂದ ಕಾಲಕ್ಕ ಇಲ್ಲಿ ಹೆಣ್ಣು ಮಕ್ಕಳಿಗಾಗಿ ಕನ್ನಡದ ಒಂದು ಶಾಲೆನೂ ಇರಲಿಲ್ಲ. ಮರಾಠಿ ಶಾಲೆಗಳೇ, ಕನ್ನಡ ಶಾಲೆಗಳು ಹೆಣ್ಣು ಮಕ್ಕಳಿಗಾಗಿ ಇರಲಾದ ಸಂದರ್ಭದಲ್ಲಿ ನಗರಸಭೆಯಲ್ಲಿ ಅಧಿಕಾರಿಗಳಾಗಿ ಅವರು ಒಂದು ಆಲೋಚನೆ ಮಾಡಿದರು. ತಮ್ಮ ಅಧಿಕಾರದ ಅವಧಿ 6 ವರ್ಷದ ಕಾಲಾವಧಿಯಲ್ಲಿ ಇಲ್ಲಿ ಕನ್ನಡ ಶಾಲೆಗಳನ್ನು ಹುಟ್ಟುಹಾಕಬೇಕು. ಇದು ಹಳಕಟ್ಟಿಯವರ ಮೊಟ್ಟ ಮೊದಲನೇ ಆಲೋಚನೆ. ಮರಾಠಿಯ ಸ್ಥಾನದಲ್ಲಿ ಈ ಕನ್ನಡದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಬೇಕು ಎನ್ನುವ ಆಲೋಚನೆ ಅವರ ತಲೆಯಲ್ಲಿ ಬಂದಾಗ ಇವರು 6 ವರ್ಷದ ಕಾಲಾವಧಿಯಲ್ಲಿ ಬಿಜಾಪುರ ನಗರದಲ್ಲಿ 3 ಹೆಣ್ಣು ಮಕ್ಕಳಿಗಾಗಿ ಪ್ರಾಥಮಿಕ ಶಾಲೆಯನ್ನ, ಕನ್ನಡ ಶಾಲೆಗಳನ್ನು ಹುಟ್ಟುಹಾಕಿದವರು ಮೊಟ್ಟ ಮೊದಲ ಪೋಗು ಹಳಕಟ್ಟಿಯವರು. ಅದರ ಮಗ್ಗಲದಲ್ಲಿಯೇ ಸುಮಾರು 7 ಕನ್ನಡ ಗಂಡು ಮಕ್ಕಳ ಶಾಲೆಯನ್ನ ಅವರು ಪ್ರಾರಂಭಿಸಿದರು. ಮಕ್ಕಳು ಶಾಲೆಗೆ ಬರಲು ಪ್ರಾರಂಭ ಆಯಿತು, ಶಿಕ್ಷಣ ಬೆಳವಣಿಗೆ ಆಯಿತು. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಹಳಕಟ್ಟಿಯವರನ್ನು ನಾನು ಈಗ ಪರಿಚಯ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ತಮಗೆಲ್ಲರಿಗೂ. ಈಗಾಗಲೇ ಇದೇ ವೇದಿಕೆ ಮೂಲಕ ಹಳಕಟ್ಟಿಯವರ ಬಗ್ಗೆ ನಾನು ಮಾತನಾಡಿದ್ದೇನೆ. ಆದರೆ ಶಿಕ್ಷಣಕ್ಕಾಗಿ ನಾನು ಬಂಗಾರಮ್ಮ ಸಜ್ಜನರವರೆಗೂ ಬಂದು ನಿಲ್ಲಬೇಕಾದ್ರೆ ಈ ಸಂಗತಿಗಳು ತಮಗೆ ಜ್ಞಾಪಕದಲ್ಲಿ ಉಳಿಬೇಕಾಗ್ತವೆ. ಆ ಕಾರಣಕ್ಕಾಗಿ ಈ ಮಾತನ್ನು ಹೇಳ್ತಿದ್ದೀನಿ ನಾನು. ಹಳಕಟ್ಟಿಯವರು ಇಷ್ಟು ಶಾಲೆಗಳನ್ನು ಪ್ರಾರಂಭ ಆದ ಮೇಲೆ 1885ರವರೆಗೆ ನೀವೆಲ್ಲರಿಗೂ ಗೊತ್ತಾದ ಇದು ನಮ್ಮದು ಬಿಜಾಪುರ ಜಿಲ್ಲೆಗೆ
ಅವಾಗ ಬಿಜಾಪುರ ಜಿಲ್ಲೆ ಸ್ಥಾನಮಾನ ಇರಲಿಲ್ಲ. 1885ರವರೆಗೆ ಬಿಜಾಪುರದ ಜಿಲ್ಲೆಯ ಸ್ಥಾನ ಯಾವುದಕ್ಕಿತ್ತಂದ್ರೆ ಕಲಾದಗಿಗಿತ್ತು. ಕಲಾದಗಿ ಅವಾಗ ಅವಿಭಜಿತ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಕೇಂದ್ರ ಸ್ಥಾನವಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಜರ್ಮನ್ ದೇಶದ ಬಾಸೆಲ್ ಮಿಷನ್ ಸಂಸ್ಥೆಯವರು ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಅದು ಇಂಗ್ಲಿಷ್ ಮೀಡಿಯಂ ಸ್ಕೂಲು. ಯಾವಾಗ 1885ರಲ್ಲಿ ಬಿಜಾಪುರ ಕೇಂದ್ರ ಸ್ಥಾನ ಆಯಿತು, ಜಿಲ್ಲಾ ಸ್ಥಾನ ಆಯಿತು, ಆವಾಗ ಅಲ್ಲಿರುವಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಬಿಜಾಪುರಕ್ಕೆ ಬಂತು. ಬಿಜಾಪುರಕ್ಕೆ ಬಂದ ಮೇಲೆ ಈ ಕಡೆಗೆ ಹಳಕಟ್ಟಿಯವರು ಪ್ರಾಥಮಿಕ ಕನ್ನಡ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು. ಆ ಕಡೆಗೆ ಜರ್ಮನ್ ದೇಶದ ಆ ಒಂದು ಶಿಕ್ಷಣ ಸಂಸ್ಥೆ ಬಾಸೆಲ್ ಮಿಷನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಬಿಜಾಪುರಕ್ಕೆ ಆಗಮಿಸಿತು. ಅವಾಗ ಹಳಕಟ್ಟಿಯವರ ತಲೆಯಲ್ಲಿ ಬಂದದ್ದು, ಮಕ್ಕಳೇನು ಪ್ರಾಥಮಿಕ ಶಾಲೆಯನ್ನ ಕನ್ನಡದಲ್ಲಿ ಕಲಿತಾರ, ಆದರೆ ಈ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಮತ್ತೆ ಕೊಲ್ಲಾಪುರ, ಸಾಂಗ್ಲಿ, ಮಿರಜ, ಮುಂಬೈ, ಪುಣೆಗೆ ಹೋಗಬೇಕು. ಪ್ರತಿಭೆ ಇದ್ದರೂ ಶಕ್ತಿ ಇಲ್ಲದಂತ ಬಡ ಜನತೆ ಎಲ್ಲಿ ಕಲಿಬೇಕು ಅನ್ನುವ ಆಲೋಚನೆ ಮಾಡಿದಾಗ ಹಳಕಟ್ಟಿಯವರು ತಲೆಯಲ್ಲಿ ಬಂದದ್ದು, ನಾವು ವಿಜಯಪುರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭಿಸಬೇಕು. ಈ ಸಂದರ್ಭದಲ್ಲಿಯೇ ಇಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭ ಆಗಲಿಕ್ಕ ಒಳ್ಳೆಯ ವಾತಾವರಣ ಇತ್ತವಾಗ. ಆ ವಾತಾವರಣ ಯಾವುದು ಅಂದ್ರೆ, ಇಲ್ಲೊಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭ ಆಗಲಿಕ್ಕ ಒಲವು ತೋರಿಸಿದ್ದು ಕೂಡ 1903ರಲ್ಲಿ ಹುಟ್ಟಿಕೊಂಡು 1904ರಲ್ಲಿ ತನ್ನ ಮೊದಲನೇ ಅಧಿವೇಶನ ಪ್ರಾರಂಭಿಸಿದಂತ ವೀರಶೈವ ಮಹಾಸಭೆ. ಆ ವೀರಶೈವ ಮಹಾಸಭೆಯು ಇದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದಾಗ ಹಳಕಟ್ಟಿಯವರು ಆಗಿನ ಕಾಲದ ಬಿಜಾಪುರದ ಶಿಕ್ಷಣ ಪ್ರೇಮಿಗಳನ್ನು, ಆಲ್ಮೇಲೆ ದೇಶಮುಖರಂತವರನ್ನ, ಸರ್ನಾಯಕರಂತವರನ್ನ, ದೇಸಾಯಿ, ದೇಶಮುಖರು ಮತ್ತು ಸರ್ಕಾರದ ಅಧಿಕಾರಿಗಳು ಯಾರು ಶಿಕ್ಷಣದ ಮೇಲೆ ಪ್ರೇಮದ ಅವರನ್ನೆಲ್ಲ ಒಂದು ಕಡೆಗೆ ಕಲೆ ಹಾಕಿದರು. ಕಲೆ ಹಾಕಿ ನಮಗ ಆಶ್ಚರ್ಯ ಆಗಬೇಕು ಇವತ್ತಿನ ಮಾತು. ಯಾಕಂದ್ರೆ ನಾವು ಪ್ರತಿ ಸಲ ಮಾತನಾಡುವಾಗ ಬಿಜಾಪುರ ಐತಿಹಾಸಿಕ ನಗರ, ಆದಿಲ್ ಶಾಹಿ ಕೇಂದ್ರ ಸ್ಥಾನ ಮಾಡಿಕೊಂಡಂತ ತನ್ನ ಸ್ಮಾರಕಗಳನ್ನ ಇಲ್ಲಿ ಬಿಟ್ಟು ಹೋದದ್ದು ನಾವು ನೋಡ್ತೇವೆ. ಆದರೆ ಆಧುನಿಕ ಬಿಜಾಪುರದ ಸ್ಮಾರಕಗಳನ್ನ ಬಿಟ್ಟು ಹೋದವರು ಹಳಕಟ್ಟಿಯವರು. ಆದಿಲ್ ಶಾಹಿ ಕಟ್ಟಿಸಿದ ಸ್ಮಾರಕಗಳು, ಆ ಭೌತಿಕ ಕಟ್ಟಡಗಳು ಇವತ್ತ ನಮಗ್ ಮುಂದೆ ಕಣ್ಣಿಗೆ ಕಾಣ್ತಾವ. ಆದ್ರೆ ಹಳಕಟ್ಟಿಯವರು ಇಟ್ಟು ಹೋದಂತ ಆ ಸ್ಮಾರಕಗಳಲ್ಲಿ ಇವತ್ತ ನಾವು ಜೀವಂತವಾಗಿ ಬದುಕಿದೆವು. ಆ ಹಳಕಟ್ಟಿಯವರು ಮೊದಲು ಮಾಡಿದ್ದು ಸುಮಾರು 30-32 ಜನ ಅವತ್ತಿನ ಕಾಲದ ಶಿಕ್ಷಣ ಪ್ರೇಮಿಗಳನ್ನ ಕೂಡಿಸಿಕೊಂಡು, ಹಳಕಟ್ಟಿಯವರಿಗೆ ಎಂಥ ಭಾವ ಇತ್ತು ಅಂದ್ರೆ, ಒಬ್ಬ ಕೂಲಿಕಾರ, ಒಬ್ಬ ವ್ಯಾಪಾರಸ್ಥ, ಒಬ್ಬ ದುಡಿಯುವ ವ್ಯಕ್ತಿಯನ್ನ ಮುಂದಿಟ್ಟುಕೊಂಡು 1910 ಅಕ್ಟೋಬರ್ 23 1910 ಅಕ್ಟೋಬರ್ 23ರಂದು ಜಮ್ಮ ಎಂಬ ವ್ಯಾಪಾರಿಯ ಅಡತಿ ಅಂಗಡಿಯ ಅಟ್ಟದ ಮೇಲೆ, ಜಮ್ಮ ಅವರ ಅಟ್ಟದ ಮೇಲೆ, ಅಡತಿ ಅಂಗಡಿಯ ಅಟ್ಟದ ಮೇಲೆ ಈ ಎಲ್ಲ ಶಿಕ್ಷಣ ಪ್ರೇಮಿಗಳು ಕೂಡಿಕೊಂಡು ಸಭೆ ಮಾಡಿದರು. ಆ ಸಭೆಯಲ್ಲಿ ವಿದ್ಯುಕ್ತವಾಗಿ ಪ್ರಾರಂಭ ಆದದ್ದು, ಹುಟ್ಟಿಕೊಂಡದ್ದು ಯಾವುದು ಅಂದ್ರೆ BLD ಸಂಸ್ಥೆ. 1910ರಲ್ಲಿ ಹುಟ್ಟಿಕೊಂಡಂತ ಆ ಶಾಲೆ
ತಮಗ್ ಗೊತ್ತಾಗಬೇಕು. 14ರವರೆಗೆ 1910 ಅದರಿಂದ 14ರವರೆಗೆ ಯಾವ ಶಾಲೆಗಳು ಪ್ರಾರಂಭ ಆಗಲಿಲ್ಲ. ಅವಾಗ BLD ಸಂಸ್ಥೆಯ ಕೆಲಸ ಏನಿತ್ತು ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ, ಲಿಂಗಾಯತ ವಿದ್ಯಾರ್ಥಿಗಳಿಗೆ, ಎಲ್ಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲೀಲಿಕ್ಕೆ ಪ್ರತಿಭಾವಂತರಿಗೆ ಅನುದಾನವನ್ನು ಕೊಡುವಂತಹ, ಸ್ಕಾಲರ್ಶಿಪ್ ಕೊಡುವಂತಹ ಕೆಲಸ ಮಾಡಿದ್ದು BLD ಸಂಸ್ಥೆ. ಯಾವಾಗ 1914ರ ಸಂದರ್ಭದಲ್ಲಿ ಜರ್ಮನ್ ದೇಶದ ಆ ಸ್ಕೂಲು, ಇಂಗ್ಲಿಷ್ ಮೀಡಿಯಂ ಸ್ಕೂಲು ಬಂದ್ ಮಾಡಿ ಬಾಸೆಲ್ ಮಿಷನ್ದವರು ತಮ್ಮ ದೇಶಕ್ಕೆ ಹೋಗುವಾಗ ಹಳಕಟ್ಟಿಯವರಿಗೆ ತಾವು ಪ್ರಾರಂಭಿಸಿದಂತ ಸ್ಕೂಲು ಅವರು ಒಪ್ಪಿಸುವಾದ್ರು. ಇದನ್ನು ನೋಡ್ಕೊಡ್ಲಿ ತಿಳ್ಕೊಂಡು 14ರಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಪ್ರಾರಂಭ ಆಯಿತು. ಆದ್ರೆ 1917ರಲ್ಲಿ ಹಳಕಟ್ಟಿಯವರೊಂದು ಆಲೋಚನೆ ಮಾಡಿದ್ರು, ನಾವು ಅವರಿಟ್ಟ ಹೆಸರೇ ಬೇಡ, ನಮ್ಮ ಬಿಜಾಪುರದ ಆರಾಧ್ಯ ದೈವ ಸಿದ್ದೇಶ್ವರ. ಅದಕ್ಕಾಗಿ ಈ BLD ಸಂಸ್ಥೆಯ ಮೊಟ್ಟ ಮೊದಲನೆಯ ಈ ಸ್ಕೂಲಿಗೆ ಶ್ರೀ ಸಿದ್ದೇಶ್ವರ ಮಾಧ್ಯಮಿಕ ಶಾಲೆ ಎಂದು ನಾಮಕರಣ ಮಾಡಿದ್ದು 1917. ತಮಗೆಲ್ಲರಿಗೂ ಗೊತ್ತಾಗಬೇಕು, ಹಳಕಟ್ಟಿಯವರ ಕೈಗಳು ಎಷ್ಟು ಶುದ್ಧಿದ್ದು. ಹಳಕಟ್ಟಿಯವರು ಏನು ಪ್ರಾರಂಭ ಮಾಡ್ಯಾರೋ, ಯಾವ ಸ್ಕೂಲುಗಳು ಕಟ್ಟ್ಯಾರೋ, ಆ ಸ್ಕೂಲುಗಳೆಲ್ಲ ಇವತ್ತಿನ ದಿವಸ ಶತಮಾನೋತ್ಸವನ ಆಚರಣೆ ಮಾಡಿಕೊಂಡವ. BLD ಸಂಸ್ಥೆಗೆ 116 ವರ್ಷಗಳ ಸುದೀರ್ಘ ಇತಿಹಾಸ ಅದ. 1917ರಲ್ಲಿ ಪ್ರಾರಂಭ ಆದಂತ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೈ ಬೆರಳುಗಳ ಮೇಲೆ ಎಣಿಸುವಷ್ಟು ಮಾತ್ರ ವಿದ್ಯಾರ್ಥಿಗಳು ಇದ್ರು, ಕೈ ಬೆರಳುಗಳ ಮೇಲೆ ಎಣಿಸುವಷ್ಟು ಶಿಕ್ಷಕರು ಮಾತ್ರ ಇದ್ರು. ಆದ್ರೆ ಇವತ್ತ ನಾವು ಸಂತೋಷ ಪಡಬೇಕು. ಯಾವುದು? ಇವತ್ತ BLD ಸಂಸ್ಥೆ ಒಳಗ ಪ್ರತಿನಿತ್ಯ ಸುಮಾರು 35ರಿಂದ 40 ಸಾವಿರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿದ್ದಾರೆ. ಸಾವಿರಾರು ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವಾಗ ಹಳಕಟ್ಟಿಯವರು ಈ ಕೆಲಸವನ್ನ ಪ್ರಾರಂಭ ಮಾಡೋರು, ಇವತ್ತಿಗೂ ನಾವು ಹಳಕಟ್ಟಿಯವರು ಸ್ಮರಿಸಿಕೊಳ್ತೇವು. ಆದ್ರೆ ಒಂದು ಆಗಿನ ಕಾಲ ಹೇಗಿತ್ತು ಅಂದ್ರೆ 1917ರಲ್ಲಿ ಸಿದ್ದೇಶ್ವರ ಹೈಸ್ಕೂಲ್ ಪ್ರಾರಂಭ ಆಗಿ 1945ರವರೆಗೆ ಇನ್ನೊಂದು ಸ್ಕೂಲ್ ಹುಟ್ಟಲಿಲ್ಲ. 1943ರಲ್ಲಿ ಬಂತನಾಳ ಶಿವಗಳು, ಬಹುಶಃ ಪಟ್ಟಣ ಸರ್ ಗೊತ್ತದ ಬಂತನಾಳ ಶಿವಗಳ ತ್ಯಾಗ, ಎಂಥ ಕೆಲಸ ಅವರಿಗೂ ಸಂಪೂರ್ಣ ಗೊತ್ತದ. 43ರಲ್ಲಿ BLD ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮೇಲೆ ಅವರು ಬದುಕಿನವರೆಗೂ ಸಂಸ್ಥೆಯ ಅಧ್ಯಕ್ಷರು. ನಿಜವಾಗಿ ನಾವು ಬಹಳ ಹೆಮ್ಮೆ ಪಡಬೇಕು. ಯಾಕಂದ್ರೆ ಬಂತನಾಳ ಶಿವಗಳು ಸಂಸ್ಥೆಯ ಅಧ್ಯಕ್ಷರಾದ ಮೇಲೆ ಅದೇ ಸಂದರ್ಭದಲ್ಲಿ 1944ರಲ್ಲಿ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದವರು ಒಂದು ಕಾಲೇಜು ಪ್ರಾರಂಭ ಮಾಡಿದ್ರು. ಅವರಿಗೆ ಪರ್ಮಿಷನ್ ಸಿಕ್ತು. 1944ರಲ್ಲಿ ಪರ್ಮಿಷನ್ ಸಿಕ್ಕು ಅವರು ಕಾಲೇಜು ಪ್ರಾರಂಭ ಮಾಡಿದ್ರು, ಪದವಿ ಕಾಲೇಜು. ಜಿಲ್ಲೆ ವಿಜಯಪುರ ಕಾಲೇಜು ಪ್ರಾರಂಭ ಆದದ್ದು ಬಾಗಲಕೋಟೆಯಲ್ಲಿ. ಅದೇ ಸಂದರ್ಭದಲ್ಲಿ ಬಂತಾಳ ಶಿವಗಳು ಅಧ್ಯಕ್ಷರಾದ ಮೇಲೆ ಅವರ ಮೊಟ್ಟ ಮೊದಲನೇ ಕೆಲಸ ಮಕ್ಕಳಿಗೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಇಲ್ಲೊಂದು ಕಾಲೇಜ್ ಪ್ರಾರಂಭ ಆಗಬೇಕು. ಬಂತಾಳ ಸ್ವಾಮಿಗಳು ಎಲ್ಲ ಸದಸ್ಯರನ್ನು ಕೂಡಿಸಿ ವಿಜಯಪುರದಲ್ಲಿ BLD ಸಂಸ್ಥೆಯ ಕೆಳಗ ಒಂದು ಡಿಗ್ರಿ ಕಾಲೇಜನ್ನು ಪ್ರಾರಂಭಿಸಬೇಕು ಎನ್ನುವ ಒಂದು ಹಠಕ್ಕೆ ಬಿದ್ದರು. ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದರು. ಸರ್ಕಾರ ಒಪ್ಪಲಿಲ್ಲ. ಆದ್ರೆ ಬಂತನಾಳ ಶಿವಗಳ ಎಂಥ ಮನಸ್ಸಿತ್ತು ಅಂದ್ರೆ ಹಠ ಬಿಡದೆ ಮತ್ತೆ ಸರ್ಕಾರದ ಮೇಲೆ ಒತ್ತಡ ತಂದ ಮೇಲೆ ಸರ್ಕಾರ ಒಂದು ಕಠಿಣವಾದಂತ ನಿಯಮವನ್ನು ಹಾಕಿ, ಕರಾರು ಹಾಕಿ ಬಿಜಾಪುರಕ್ಕೂ BLD ಸಂಸ್ಥೆಯ ಕೆಳಗ ಒಂದು ಡಿಗ್ರಿ ಕಾಲೇಜು ಪ್ರಾರಂಭಿಸಲು ಅನುಮತಿ ನೀಡಿತು. ಯಾವುದು? ಸ್ವಂತ ಕಟ್ಟಡ ಕಟ್ಟಿದಾಗ ಮಾತ್ರ ಡಿಗ್ರಿ ಕಾಲೇಜು. ಸ್ವತಂತ್ರವಾಗಿ ನೀವು ಕಟ್ಟಡ ನಿಮ್ಗೆ ಬೇಕು ಡಿಗ್ರಿ ಕಾಲೇಜಕ್ಕ. ಅಷ್ಟೊತ್ತಿಗೆ
ಈಗ ತಮಗೆಲ್ಲರಿಗೂ ಗೊತ್ತದ SS ಹೈಸ್ಕೂಲ್ ಕಂಪೌಂಡ್ ತಿಳ್ಕೊಂಡು ಬಹಳ ವಿಸ್ತಾರವಾದಂತ 6 ಎಕರೆ ಸರ್ಕಾರ ಕೊಟ್ಟಂತ ಸ್ಥಳದಲ್ಲಿ BLD ಸಂಸ್ಥೆ ಮೊದಲು ಪ್ರಾರಂಭ ಆಯಿತು. ಅಲ್ಲಿ ಜಾಗ ಇತ್ತು. ಯಾವಾಗ ಸರ್ಕಾರ ಈ ನೇಮ ಹಾಕ್ತೋ ಅವಾಗ ಸ್ವಾಮಿಗಳಂದ್ರು ನಾವು ಕಟ್ಟೆ ತೀರ್ತೇವಂದ್ರು. ಈಗಿರುವಂತ ಫ್ರಂಟ್ ಬಿಲ್ಡಿಂಗ್ ಇದ್ದು ಅದರ ಹಿಂದಿನ ಮಗ್ಗಲೇ ಅದೇ ಮಾದರಿಯಲ್ಲಿ BLD ಸಂಸ್ಥೆ ಮೊಟ್ಟ ಮೊದಲನೇ ಡಿಗ್ರಿ ಕಾಲೇಜು ಪ್ರಾರಂಭ ಆಯಿತು. ಅದರ ಹೆಸರ ವಿಜಯ ಕಾಲೇಜ್. 1910ರಲ್ಲಿ BLD ಸಂಸ್ಥೆ ಪ್ರಾರಂಭ ಆಯಿತು. ನಾ ಈ ಮಾತು ಯಾಕೆ ಹೇಳ್ತೇನೆ ಅಂದ್ರೆ 1910ರಲ್ಲಿಯೇ BLD ಸಂಸ್ಥೆಗೆ ಜೀವ ತುಂಬಲಿಕ್ಕೆ ಹುಟ್ಟಿ ಬಂದಂತ ವ್ಯಕ್ತಿಗಳು ನಾವಿವತ್ತು ಸ್ಮರಿಸಿಕೊಳ್ತೇವೆ. ಅದೇ ಯಾರು ಅಂದ್ರೆ ಬಂಗಾರಮ್ಮ ಸಜ್ಜನ್. 1910 ಅವಳು ಹುಟ್ಟಿದ್ದು ಜನ್ಮದಿನ. ಅವಳು ಏನು ಮಾಡಿದ್ಲು, ಅವಳು ಊರು ಯಾವುದು, ಇವನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ನಾ ಹೇಳ್ತೇನೆ ನಿಮಗೆ. ಈಗ ನಿಮ್ಮನ್ನ ಅಲ್ಲಿ ತಂದು ನಿಲ್ಲಿಸ್ತಿ ಬಂಗಾರಮ್ಮನ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನು ಹೇಳ್ತೇನೆ. ಬಂಗಾರಮ್ಮ ಸಜ್ಜನರು ಅದು ಯೋಗ ಎನ್ನುವಂತೆ ಸಂಸ್ಥೆ ಹುಟ್ಟಿದ ಇಸ್ವಿಯಲ್ಲಿ ಅವಳು ಹುಟ್ಟಿದ್ದು. ನೀವು ಸಂಸ್ಥೆ ಪ್ರಾರಂಭ ಮಾಡ್ರಿ, ನಾನು ಹುಟ್ಟಿ ಬರ್ತೇನೆ. ಹುಟ್ಟಿ ಬಂದ ವೇಳೆ ನಿಮ್ಮ ಸಂಸ್ಥೆಗೆ ನಾನು ದಾನ ಮಾಡ್ತೀನಿ ಅನ್ನುವ ರೀತಿಯಲ್ಲಿಯೇ ಯೋಗ ಎನ್ನುವಂತೆ ಬಂಗಾರಮ್ಮ ಸಜ್ಜನರು ಹುಟ್ಟಿದ್ರು. ಹುಟ್ಟಿದ ಮೇಲೆ ಅವ್ರ ಊರ ಯಾವುದು? ಅವ್ರ ಊರ ಕೊಡೇಕಲ್ಲ. ಕೊಡೇಕಲ್ದಲ್ಲಿ ಹುಟ್ಟಿದಂತ ಬಂಗಾರಮ್ಮ ಸಜ್ಜನರು ವಿಜಯಪುರದ ಸೊಸೆಯಾದರು. ವಿಜಯಪುರದ ಶ್ರೀಮಂತ ಮಂಚನ. ನಿಮಗೆ ಆಶ್ಚರ್ಯ ಆಗ್ಬೋದು, ಅವತ್ತೆಷ್ಟು ಶ್ರೀಮಂತರಿದ್ರು ಅದಕ್ಕಿಂತ ಹೆಚ್ಚು ಶ್ರೀಮಂತರು ಇವತ್ತು ಅವರೇ. ಅವರ ವಂಶಸ್ಥರು ಇವತ್ತು ಬಹಳ ಶ್ರೀಮಂತರು. ಬಂಗಾರಮ್ಮ ಸಜ್ಜನರು ವಿಜಯಪುರದ ಸೊಸೆಯಾಗಿ ಬಂದರು. ಬಸಪ್ಪ ಸಜ್ಜನ ತಿಳ್ಕೊಂಡು ಗಂಡ ತನ್ನ 50ನೇ ವಯಸ್ಸಿಗೆ ಬಸಪ್ಪ ಸಜ್ಜನರು 4ನೇ ಹೆಂಡತಿಯಾಗಿ ಬಂಗಾರಮ್ಮ ಸಜ್ಜನರನ್ನ ಮದುವೆ ಆದರು. ಆಗ ಅವರ ವಯಸ್ಸು ಕೇವಲ 16. ಈ ಮಾತು ಬಹಳ ನೋವಿನಿಂದ ನಾ ಹೇಳ್ತೇನೆ. ಯಾಕಂದ್ರ ಲಗ್ನ ಆದದ್ದು 16 ವರ್ಷಕ್ಕೆ, ಅವರು ಬದುಕಿದ್ದೆ 38 ವರ್ಷ. 10 ವರ್ಷ ಸಂಸಾರ. 16ನೇ ವಯಸ್ಸಿಗೆ ಲಗ್ನ ಆದ್ಲು. 10 ವರ್ಷದ ದಾಂಪತ್ಯ ಜೀವನ ಮಾಡಿದ್ಲು. ತನ್ನ 26ನೇ ವಯಸ್ಸಿಗೆ ಗಂಡ ಬಸಪ್ಪನನ್ನ ಕಳ್ಕೊಂಡ್ಲು. ವಿಧವೆ ಹೆಣ್ಮಗಳು. ಆ ಒಬ್ಬೊಳೆ ಮಗಳು ಕಾಶಿಬಾಯಿ ಎನ್ನುವ ಒಬ್ಬಳು ಮಗಳು ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದ್ದು. ಅದೇ ತಮ್ಮನನ್ನ ದತ್ತಕವನ್ನು ತೆಗೆದುಕೊಂಡ್ಲು. ಆ ಸಂದರ್ಭ ನೀವು ನೆನಪಿಸ್ಕೊಳ್ರಿ. BLD ಸಂಸ್ಥೆ ಒಳಗ 1945ರಾಗ ಸರ್ಕಾರ ಒಂದು ಸಂಸ್ಥೆಯನ್ನ, ಶಾಲೆಯನ್ನ, ಕಾಲೇಜನ್ನ ಕಟ್ಲಕ್ಕ ಕರಾರಿನ ಮೇಲೆ ವಿಜಯ ಕಾಲೇಜಕ್ಕೆ ಒಪ್ಪಿಗೆ ಕೊಟ್ಟಿತ್ತು. ಅದು SS ಹೈಸ್ಕೂಲ್ ಕಾಂಪೌಂಡ್ ನಲ್ಲಿ ಕಟ್ಟಿದ್ರು. ಇನ್ನು ಬೆಳಿಬೇಕಾದಂತ ಈ ಸಂಸ್ಥೆಗೆ ತೊಂದರೆಗಳು, ದಿನಕ್ಕೊಂದು ತೊಂದರೆಗಳು. ಸ್ಥಳ ಇಲ್ಲ. ಸರ್ಕಾರ ಕೊಟ್ಟಿದ್ದೆ 6 ಎಕರೆ ಭೂಮಿ. ಅಲ್ಲಿ ಕಟ್ಟುವುದು ಹೆಂಗ, ಎಷ್ಟಂತ ಕಟ್ಟುವುದು? ನಮ್ಮದೇ ಆದಂತ BLD ಸಂಸ್ಥೆಗೆ ಒಂದು ಏನಾದರೂ ಆಸ್ತಿ ಬೇಕು. ಈಗ ನಾನು ಕುಳಿತು ಮಾತನಾಡುವಂತ ಸ್ಥಳ ಅವತ್ತಿನ ಕಾಲಘಟ್ಟದಲ್ಲಿ
ಗಿಡ ಗಂಟಿಗಳಿಂದ ಕೂಡಿತ್ತು, ತೆಗ್ಗ ದಿನ್ನೆಗಳಿಂದ ಕೂಡಿತ್ತು, ಖಣಿಗಳಿಂದ ಕೂಡಿತ್ತು. ಅಗಸರು ಬಟ್ಟೆ ಒಗಿತಿದ್ರು. ಆ ನಂತರ ಅಲ್ಲಿ ಎಮ್ಮೆಗಳನ್ನು ತೊಳಿತಿದ್ರು ಗೌಳಿಗರು. ಜೀವನದಲ್ಲಿ ಬೇಸರಾದವರು ಆ ಕಣಿಯಲ್ಲಿ ಬಿದ್ದು ಸಾಯ್ತಿದ್ರು ಅಂತ ಸ್ಥಿತಿ ಇತ್ತು ಈ ಸ್ಥಳದ್ದು. ನಾ ಕುಳಿತ ಸ್ಥಳಕ್ಕ ಅವತ್ತ ಪ್ರತಿನಿತ್ಯ ಬಂತನಾಳ ಶಿವಗಳು ವಾಯು ವಿಹಾರಕ್ಕೆ ಬರ್ತಿದ್ರು. ತಿರುಗಾಡ್ಕೋತ ಬಂದ ಮೇಲೆ ಅವ್ರ ಜೊತೆಗೆ ಸಜ್ಜನ ತಿಳ್ಕೊಂಡು ಇನ್ನೊಬ್ರು ವಕೀಲರು ಅವ್ರ ಜೊತೆಗೆ ಬರ್ತಿದ್ರು. ಅವರು ತಿರುಗಾಡುವಾಗ ಒಂದ್ ದಿವಸ ಬಂತನಾಳ ಶಿವಗಳು ಕೇಳ್ತಾರ, ಸಜ್ಜನ್ರೆ, ಈ ಸ್ಥಳ ಇದು ಯಾರ್ದು, ಯಾರಿಗೆ ಸಂಬಂಧಪಟ್ಟದ್ದು ಕೇಳಿದಾಗ ಆ ಸಜ್ಜನ ವಕೀಲರು ಹೇಳಿದ್ರು, ಅವರು ಬಂಗಾರಮ್ಮ ಸಜ್ಜನಿಗೆ ಸಂಬಂಧಿಕರು. ಈ ಸ್ಥಳ ಇದು ಬಸಪ್ಪ ಸಜ್ಜನರಿಗೆ ಸಂಬಂಧಪಟ್ಟದ್ದು. ಇದರ ಮಾಲೀಕರು ಈಗ ಬಂಗಾರಮ್ಮ ಸಜ್ಜನ್. ಬಹಳ ಒಳ್ಳೆಯ ಜಾಗ ಇದು. 1 ಎಕರೆ ಅಲ್ಲ, 2 ಎಕರೆ ಅಲ್ಲ, 1 ಪ್ಲಾಟ್ ಅಲ್ಲ, 2 ಪ್ಲಾಟ್ ಅಲ್ಲ. ಒಬ್ಬ ಹೆಣ್ಮಗಳು ಗಂಡನನ್ನ ಕಳೆದುಕೊಂಡು ಬದುಕು ಸಾಗಿಸುತ್ತಿರುವ ಬಂಗಾರಮ್ಮ ಸಜ್ಜನರು ಅತಿ ಚಿಕ್ಕ ವಯಸ್ಸಿನಲ್ಲಿ ತಮ್ಮ 38ನೇ ವಯಸ್ಸಿಗೆ ಅವ್ರು ತೀರ್ಕೊಂಡ್ರು. ನೀವು ಆಲೋಚನೆ ಮಾಡ್ರಿ, 100 ವರ್ಷ ಬದುಕಿ ಹೆಸರಲ್ಲಿ ಹೋಗೋದಕ್ಕಿಂತ ಕೆಲವೇ ವರ್ಷಗಳ ಬದುಕಿದಂತ ಬಂಗಾರಮ್ಮ ಸಜ್ಜನರು 38 ವರ್ಷಕ್ಕ ಯುಗ ಯುಗ ಕಳೆದರು ಮರೆಯಲಾರದ ಹೆಸರನ್ನ ಉಳಿಸಿಕೊಂಡು ಹೋದ್ರು ಬಂಗಾರಮ್ಮ ಸಜ್ಜನ್. ನಾ ಪದೇ ಪದೇ ಒಂದು ಮಾತು ಹೇಳ್ತೇನೆ, ಹುಟ್ಟುವಾಗ ಪ್ರತಿಯೊಂದು ಕೂಸಿಗೆ ಉಸಿರಿರ್ತದ, ಆದ್ರೆ ಹೆಸರಿರಂಗಿಲ್ಲ. ತಾಯಿಯ ಗರ್ಭದಿಂದ ಭೂಮಿಗೆ ಬಿದ್ದಂತಹ ಕೂಸಿಗೆ ಉಸಿರಿರ್ತದ, ಹೆಸರಿರಂಗಿಲ್ಲ. ಅದೇ ಕೂಸು ಬೆಳೆದು ದೊಡ್ಡವರಾದ ಮೇಲೆ ಸತ್ತಾಗ ಉಸಿರಿರಂಗಿಲ್ಲ, ಆದ್ರೆ ಹೆಸರು ಇರ್ಬೇಕಾಗ್ತದೆ. ಹೆಸರ ಉಳಿಸಿ ಹೋಗುವಂತ ಸಾಲಿನಲ್ಲಿ ಸೇರಿದವರು ಬಂಗಾರಮ್ಮ ಸಜ್ಜನರು. ಬದುಕಿದ್ದು ಕೇವಲ 38 ವರ್ಷ. ಈ ಬಂಗಾರಮ್ಮ ಸಜ್ಜನರಿಗೆ ಭೇಟಿ ಆಗಬೇಕು ಅನ್ನೋದು ಬಂತನಾಳ ಶಿವಗಳಿಗೆ ತಲೆಯಲ್ಲಿ ಬಂತು. ಹಾಗಾದ್ರೆ ಗೆಳೆಯ ಸಜ್ಜನರಿಗೆ ಕೇಳಿದ್ರು, ನಾಳೆ ಬಂಗಾರಮ್ಮ ಸಜ್ಜನರ ಮನೆಗೆ ಹೋಗೋದು. ಆಯ್ತು, ಹೋಗೋರು. ಇಲ್ಲ, ಅವರನ್ನೇ ಕರೆಸೋನು. ಸ್ವಾಮಿಗಳಂದ್ರು, ಇಲ್ಲ, ನಾನು ಅವ್ರ ಮನೆಗೆ ಹೋಗ್ಬೇಕು, ಕೈ ಒಡ್ಡಬೇಕು, ದಾನ ಕೇಳಬೇಕು. ಆ ದಾನ ಪಡ್ಕೊಂಡು ನಾನು ಮರಳಿ ಬರಬೇಕು. ನಡಿ ಹೋಗೋಣ ತಿಳ್ಕೊಂಡು ಮರುದಿವಸ ಮುಂಜಾನೆ ಸ್ನಾನ ಮಾಡಿ ಪೂಜಾ ಮಾಡಿಕೊಂಡು ಬಂಗಾರಮ್ಮ ಸಜ್ಜನರ ಮನೆ ಮುಂದೆ ಹೋಗಿ ಜೋಳಿಗೆ ಹಿಡಿದ್ರು ಬಂತಾಳ ಸ್ವಾಮಿಗಳು. ಜೋಳಿಗೆ ಹಿಡಿದಂತ ಬಂತಾಳ ಸ್ವಾಮಿಗಳು. ಅವಾಗ ಓಡಿ ಬಂದ್ರು ಒಳಗಿಂದ ಬಂಗಾರಮ್ಮ. ಬರ್ರಿ ಅಪ್ಪ ಅವ್ರ. ಬಂತಾಳ ಸ್ವಾಮಿಗಳಿಗೆ ನೋಡಿದವರಿಗೆ ಗೊತ್ತದ, ಅವ್ರ ಜೊತೆಗೆ ಸಂಪರ್ಕ ಇದ್ದವ್ರಿಗೆ ಗೊತ್ತದ, ಎಂತ ಅದ್ಭುತ ಸ್ವಾಮಿಗಳು. ಮಠ ಬೆಳೆಸಲಿಲ್ಲ ಬಂತಾಳ ಸ್ವಾಮಿಗಳು. ಬಂತಾಳ ಸ್ವಾಮಿಗಳು ಮಠ ಬೆಳೆಸೋದಕ್ಕಿಂತ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕಿದರು. ದೇವಾಲಯಗಳೇ ದೇವರೆಂದು ಅವರು ಪರಿಗಣಿಸಿದರು. ಅಂತ ಸ್ವಾಮಿಗಳು ಮರುದಿವಸ ಬಿಕ್ಕಕ್ಕೆ ಬಂಗಾರಮ್ಮನ ಮನಿ. ಇವತ್ತಿಗೂ ಆ ಮನಿ ನೋಡಿದಾಗ ನಮಗೆ ಧನ್ಯತೆಯ ಭಾವ ಬರ್ತದ. ಇವತ್ತಿಗೂ ಆ ಮನಿ ಅದ. ಅಲ್ಲಿ ಹೋಗಿ ನಿಂತಾಗ ಬಂಗಾರಮ್ಮ ಓಡಿ ಬಂದು ಬರ್ರಿ ಅಪ್ಪ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋದ್ರು. ಹೊಸ್ತಿನಲ್ಲಿ ಕಾಲಿಡುವಾಗ ಬಂತ ಸ್ವಾಮಿಗಳು ಹೇಳಿದ್ದೇನು, ನೋಡು ಬಂಗಾರಮ್ಮ, ನಾನು ಒಳಗೆ ಬಂದು ನಿನ್ನ ಮನೆಯಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕಾದ್ರೆ ನಾನು ಕೇಳಿದ್ದನ್ನ ನೀನು ಒಪ್ಪಬೇಕು. ಏನ್ರಿ ಅಪ್ಪ ಅವ್ರಂದ್ರು. ಏನಿಲ್ಲ, ಒಂದೇ ಒಂದು ವಾಕ್ಯ, ಬಂಗಾರಮ್ಮ, ನೀನು ನಿನ್ನ ಮಗಳಾದ ಕಾಶಿ ಬಾಯಿಗೆ ಮಾತ್ರ ತಾಯಿ ಆಗಬೇಡ. ಈ ಭಾಗದಲ್ಲಿರುವಂತ ಎಲ್ಲಾ ಮಕ್ಕಳಿಗೆ, ಎಲ್ಲಾ ಬಡ ಮಕ್ಕಳಿಗೆ ನೀನು ತಾಯಿ ಆಗಬೇಕು. ಏನ್ ಮಾಡ್ಲಿ ಅನ್ನಲಿಕ್ಕೆ ಏನಿಲ್ಲ, ಆ ಸ್ಥಳ ನಿನ್ನ ಸ್ಥಳ,
ಈ ಸಜ್ಜನೆ ಹೇಳ್ಯಾರ, ಇದು ಬಂಗಾರಮ್ಮನಿಗೆ ಸೇರಿದ ಸ್ಥಳ. ಹೌದ್ರಿ, ನಮ್ಮದು ಪೂರ್ವಜರ ಆಸ್ತಿ ಇದು. ಎಷ್ಟು ಎಕರೆ ನಾವಿವತ್ತು ನೆನಪಿಸ್ಕೊಂಡ್ರೆ ಎಷ್ಟು 100 ಕೋಟಿ ಆಗ್ತದ ಗೊತ್ತಿಲ್ಲ. 54 ಎಕರೆ 16 ಗುಂಟೆ, 54 ಎಕರೆ 16 ಗುಂಟೆ ಅವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಗಂಡನನ್ನು ಕಳೆದುಕೊಂಡು ನೋವಿನಲ್ಲಿರುವಂತಹ ಬಂಗಾರಮ್ಮ ಸಜ್ಜನರು ಬಂತ್ನಾಡ ಸ್ವಾಮಿಗಳ ಸಾತ್ವಿಕ ಶಕ್ತಿ ಗಮನದು ಆಯ್ತ್ರಿ ಅಪ್ಪ, ಆ 54 ಎಕರೆ 16 ಗುಂಟೆ ನಾನು ಕೊಡ್ತೀನಿ ಅಂತ ಒಳಗೆ ಹೊದ್ದು ಗಡಿಗ್ಯಾಗ ಮುಚ್ಚಿ ಇಟ್ಟಂತ ಉತಾರಿ ಆ ಜಾಗದ ನಕ್ಕೆ ತಂದು ಬಂತ್ನಾಳ ಶ್ರೀಗಳ ಜೋಳಿಗೆಯಲ್ಲಿ ಹಾಕಿ ಕಾಲಿಗೆ ನಮಸ್ಕಾರ ಮಾಡಿದ್ರು. ಅವಾಗ ಬಂತ್ನಾಳ ಸ್ವಾಮಿಗಳು ಬಹಳ ಖುಷಿ ಪಟ್ಟರು. ಅವರನ್ನ ಬಹಳ ಖುಷಿ ಪಟ್ಟ ಮೇಲೆ ಅದನ್ನ ಆ ಉತಾರಿ ತೆಗೆದುಕೊಂಡು ಹೋದ್ರು. ಯಾರು ಕೊಡ್ತಾರೆ? ಒಬ್ಬ ಹೆಣ್ಮಗಳು. ಇದು ನಾವು ನೆನಪಿಸ್ಕೊಳ್ಳಬೇಕು. ಒಬ್ಬ ಹೆಣ್ಮಗಳು ಅತ್ಯಂತ ನೋವಿನಲ್ಲಿ ಕಳೆಯುತ್ತಿರುವಂತಹ ಬದುಕನ್ನ, ತನ್ನ ಹೆಸರನ್ನ 54 ಎಕರೆ 16 ಗುಂಟೆ 1 ಇಂಚಿಗೆ ಹೊಡೆದಾಡ್ತೇವೆ ನಾವು. 54 ಎಕರೆ 16 ಗುಂಟೆ ಒಬ್ಬ ಸನ್ಯಾಸಿಯ ಬೇಡಿಕೆಗೆ ಜೋಳಿಗೆಯಲ್ಲಿ ಹಾಕಿದ್ದು ಅಂದ್ರೆ ಸನ್ಯಾಸಿಯ ಮನಸ್ಸು ಎಷ್ಟು ಪವಿತ್ರವಾಗಿತ್ತು, ಎಷ್ಟು ಸಮಾಜ ಮುಖಿಯಾಗಿತ್ತು, ಎಷ್ಟು ಸಮಾಜದ ಮೇಲೆ ಅವರ ಕಳಕಳಿ ಇತ್ತು. ಮಠ ಬೆಳೆಸೋದು ಬೇಡ, ನಾನು ಬೆಳೆಯುವುದು ಬೇಡ, ಶಿಕ್ಷಣ ಸಂಸ್ಥೆಗಳು ಹುಟ್ಟಾಕಬೇಕು. ಇದು ಬಂತ್ನಾಳ ಸ್ವಾಮಿಗಳು ಮಾಡಿದ್ದು ಕೆಲಸ. ಯಾರಿಗೂ ಕೇಳಿಲ್ಲಕ್ಕಿ, ಮಗಳಿಗೆ ಕೇಳಿಲ್ಲ. ಒಬ್ಬಕ್ಕೆ ಹೆಣ್ಮಗಳ ಮನ್ಯಾಗ ರುದ್ರಮ್ಮ ತಿಳ್ಕೊಂಡಿದ್ರು. ಯಾರಿಗೂ ಕೇಳಲಾರ್ದೆ ಅದು ಜೋಳಿಗೆಯಲ್ಲಿ ಹಾಕಿದ್ಲು. ಅವತ್ತ BLD ಸಂಸ್ಥೆಗೆ 54 ಎಕರೆ 16 ಗುಂಟೆ ಸ್ಥಳ ಬಂತು. ಒಂದು ದುಡ್ಡು ತಗೊಳ್ಳಿಲ್ಲ ಬಂಗಾರಮ್ಮ ಸಜ್ಜನ್. ಪಟ್ಟಣ ಸರಿ ಗೊತ್ತದ, ಇವತ್ತ ಈ BLD ಸಂಸ್ಥೆ ಈ 54 ಎಕರೆ 16 ಗುಂಟೆ ಎಂತಹ ಸ್ಥಳ ಅನ್ನೋದು, ಎಷ್ಟು ಬೆಳವಣಿಗೆ ಆಗ್ಯದ ಅನ್ನೋದು ಆ ಸರ್ ಗೊತ್ತದ. ಇಂಥ ತ್ಯಾಗ ಮಾಡಲಿಕ್ಕೆ ಕಾರಣರು ಯಾರು? ಇಷ್ಟೊತ್ತಿವರೆಗೆ ನಾನೆಲ್ಲ ಹೇಳಿದ್ದು ಯಾತಕ್ಕಾಗಿ ಅಂದ್ರೆ, ಬಂಗಾರಮ್ಮ ಸಜ್ಜನರು ಇವತ್ತು ದಾನ ಚಿಂತಾಮಣಿ ಎನಿಸ್ಕೊಳ್ಬೇಕಾದ್ರೆ ಮೂಲ ಸ್ಫೂರ್ತಿ ಕಾರಣ ಯಾರಂದ್ರೆ ಬಂತ್ನಾಳ ಸ್ವಾಮಿಗಳು. ಇವತ್ತಿಗೂ ಕೂಡ ಅವ್ರ ಮನ್ ತಂದವ್ರು. ಸಂಗಪ್ಪ ಸಜ್ಜನರು, ಸಿದ್ದರಾಮಪ್ಪ ಸಜ್ಜನರು ಅದೇ ಓಣಿಯಲ್ಲಿ, ಅದೇ ಮಠಪತಿ ಗಲ್ಲಿಯಲ್ಲಿ ಇವತ್ತಿಗೂ ಅವರು ಅದೇ ಆಗರ್ಭ ಶ್ರೀಮಂತರು, ಅದೇ ಮನಸ್ಸು. ಬಂಗಾರಮ್ಮನಿಗೆ ಸೇರಿದ ಆಸ್ತಿ ಏನಿತ್ತು, ಇನ್ನೊಂದು 20 ಎಕರೆ 9 ಗುಂಟೆ ಎಂಜಿನಿಯರಿಂಗ್ ಕಾಲೇಜು ಏನು ಕಟ್ಟ್ಯಾರಲ್ಲ, ಆ ಕಟ್ಟುವಾಗ ಅದೇ ಬಂಗಾರಮ್ಮ ಸಜ್ಜನರು ಅವರ ದತ್ತಕ ಪುತ್ರ ಅದನ್ನು ಕೊಟ್ಟರು. ಅದು ನಿಯಮದ ಪ್ರಕಾರ ಒಂದಿಷ್ಟು ದುಡ್ಡು ಕೊಟ್ಟು ಅದನ್ನು ಖರೀದಿ ಮಾಡಿದರು. ಇಂತಹ ಬಂಗಾರಮ್ಮ ಸಜ್ಜನರನ್ನ ನೆನಪಿಸ್ಕೊಳ್ಳುವಂತ ಕಾರ್ಯ ನೀವು ಮಾಡಿದ್ರಿ. ಇಲ್ಲಿ ಬಂಗಾರಮ್ಮ ಸಜ್ಜನರ ಈ ಸ್ಫೂರ್ತಿಗೆ ಕಾರಣ ಯಾರು ಅಂದ್ರೆ, ನನ್ನ ಮಾತುಗಳಲ್ಲಿ ನೀವು ಗಮನಿಸಿರಬಹುದು, ನಾನು ಕೇವಲ ಬಂಗಾರಮ್ಮ ಸಜ್ಜನರ ಚರಿತ್ರೆ ಹೇಳಕತ್ತಿಲ್ಲ. ನಾನು ಜೊತೆಗೆ ಬಂತ್ನಾಳ ಸ್ವಾಮಿಗಳನ್ನ ಬಿಡ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಬಂತ್ನಾಳ ಸ್ವಾಮಿಗಳು ಮಾಡಿದ್ದೇನು? 43ರಲ್ಲಿ ಬಂದವರು, ಜೀವನ ಪರ್ಯಂತ ಈ ಸಂಸ್ಥೆಯ ಅಧ್ಯಕ್ಷರಾದರು, ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಎಷ್ಟು ಶಾಲೆಗಳು? BLD ಸಂಸ್ಥೆಯ ಪ್ರತಿ ಎಲ್ಲ ಕಡೆಗೆ ಹಳ್ಳಿಗಳಲ್ಲಿ ದಾನಿಗಳನ್ನು ಹುಡುಕಾಡಿದರು. ಅವರದು ಎಂಥದ್ದು? ಯಾವುದೇ ಊರಿಗೆ ಪ್ರವಚನ ಕರ್ಲಿಕ್ಕೆ ಬಂದಾಗ ಅವರು ಮೊಟ್ಟ ಮೊದಲು ಹೇಳೋದು ಒಂದೇ ಒಂದು, ನಾನು ಪ್ರವಚನ ಹೇಳಕ್ಕೆ ಬರ್ತೀನಿ, ನೀವು ಕೇಳ್ತೀರಿ, ಆಗುವ ಪ್ರಯೋಜನ ಏನು? ನೀವು ಬರ್ತೀರಿ, ಆಗುವ ಪ್ರಯೋಜನ ಏನು? ನಾ ಹೇಳಿದಾಗ ಕೆಲವು ಕಡೆಗೆ ಒಲ್ಲಂದಾಗ
ಹರ್ಡೇಕರ ಮಂಜಪ್ಪನವರಿಗೂ ಮತ್ತು ಬಂತಾಳ ಸ್ವಾಮಿಗಳಿಗೂ ಹಳಕಟ್ಟೆಯವರಿಗೂ ಮೂರು ಜನರಿಗೆ ಅನ್ಯೋನ್ಯವಾದಂತ ಸಂಬಂಧ ಇತ್ತು. ಹರ್ಡೇಕರ ಮಂಜಪ್ಪನವರು ಎಷ್ಟೋ ಸಲ ಬಂತಾಳ ಸ್ವಾಮಿಗಳಿಗೆ ಪ್ರವಚನಕ್ಕೆ ನೀವು ಹೋಗಿ ಬರ್ರಿ ತಿಳ್ಕೊಂಡು ಹೇಳ್ತಿದ್ರು. ಯಾಕಂದ್ರ ಎಂತ ಸಂಬಂಧ ಇತ್ತು ಅಂತ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆ ಹುಟ್ಟಿತು. ಬಂತಾಳ ಸ್ವಾಮಿಗಳು ಅವರಿಗೆ ಲಿಂಗ ದೀಕ್ಷೆ ಮಾಡಿದ್ದು 2ನೇ ಸಲ. ಹರ್ಡೇಕರ ಮಂಜಪ್ಪನವರು ಬಂತಾಳ ಸ್ವಾಮಿಗೆ ರಾಷ್ಟ್ರೀಯ ದೀಕ್ಷೆ ಕೊಟ್ಟರು. ಹರ್ಡೇಕರ ಮಂಜಪ್ಪನಿಂದ ರಾಷ್ಟ್ರೀಯ ದೀಕ್ಷೆ ಪಡೆದುಕೊಂಡಂತ ಬಂತಾಳ ಶಿವಗಳು ತಮ್ಮ ಜೀವನ ಪರ್ಯಂತ ಖಾದಿ ಬಟ್ಟೆಯನ್ನೇ ತೊಟ್ಟರು. ಇಂಥ ಬಂತಾಳ ಸ್ವಾಮಿಗಳು ಎಷ್ಟು ಸ್ಕೂಲುಗಳನ್ನು ಪ್ರಾರಂಭ ಮಾಡಿದರು. ಈಗ ಮುದ್ದೆ ಮಾಡದ ಮಹಾದಾನಿ ನಾವು ನೆನಪಿಸ್ಕೊಳ್ಳಬೇಕು. ಆ ಕಾಲಘಟ್ಟ ಹಂಗಿತ್ತು. ಮುದ್ದೆ ಮಾಡದ ಮಹಾದಾನಿ ಮಾತೋಶ್ರೀ ಗಂಗಮ್ಮ ವೀರಪ್ಪ ಶನಿವಾರ ಅವರು. ಇವರು ಮುದ್ದೆ ಬಾಳಕ್ಕ ತಮ್ಮ ಎಲ್ಲ ಆಸ್ತಿಯನ್ನ ಶಿಕ್ಷಣ ಸಂಸ್ಥೆಗೆ ಕೊಟ್ಟರು. ತಮ್ಮ ಎಲ್ಲ ಆಸ್ತಿ ಬೈಲಹೊಂಗದಲ್ಲಿ ಹುಟ್ಟಿ ಬೆಳೆದಂತ ಗಂಗಮ್ಮ ವೀರಪ್ಪ ಶನಿವಾರರು ಈ ಮುದ್ದೆ ಬಾಳದ ಎಲ್ಲ ತಮ್ಮ ಶಿಕ್ಷಣ ಸಂಸ್ಥೆಗೆ ಅವರು ಸಾಕಷ್ಟು ತಮ್ಮ ಆಸ್ತಿಯನ್ನೇ ಮಾರ್ಕೊಂಡು ಬಂದರು. ಇದು ಯಾರ ಪ್ರಭಾವ? ಬಂತಾಳ ಸ್ವಾಮಿಗಳ ಪ್ರಭಾವ. ಹೇಗೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಗಲಕೋಟೆಯಲ್ಲಿ ಪ್ರಾರಂಭ ಆಗಲಿಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಬೀಳೂರು ಗುರುಬಸವ ಮಹಾಸ್ವಾಮಿಗಳು. ಆ ಕಡೆಗೆ ಬೀಳೂರು ಗುರುಬಸವ ಮಹಾಸ್ವಾಮಿಗಳು, ಈ ಕಡೆಗೆ ಬಂತಾಳ ಶಿವಗಳು, ಕೇಳಿ ಹುಟ್ಲಿಕ್ಕೆ ಸಪ್ತರ್ಷಿಗಳು. ಇವರೆಲ್ಲ ಮಾಡಿದ್ದು ತ್ಯಾಗ ಎಂಥದ್ದು. 1906ರಲ್ಲಿ ಹುಟ್ಟಿದ್ದು ಬಾಗಲಕೋಟೆ ವಿದ್ಯಾವರ್ಧಕ ಸಂಘ. ಇದು 1910ರಲ್ಲಿ, ಕೇಳಿ 1916ರಲ್ಲಿ, ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘ ಹುಟ್ಟಿದ್ದು 1916. ಈ ಟೈಪು ಬಂತಾಳ ಸ್ವಾಮಿಗಳು, ಬೀಳೂರು ಗುರುಬಸವ ಸ್ವಾಮಿಗಳು ಇಲ್ಲಿರುವ ಹೆಣ್ಮಕ್ಕಳಿಗೆ ಬೋಧನೆ ಮಾಡಿದಾಗ ಅವರು ಮನಸ್ಸ ಬದಲಾವಣೆ ಮಾಡಿ ಅವರೆಲ್ಲ ಇವತ್ತ ನಮಗೆ ಪ್ರಾತಸ್ಮರಣೀಯರಾಗಿದ್ದಾರೆ. ಅದರ ಜೊತೆಗೆ ಯಾವುದೇ ಊರಿಗೆ ಹೋದ್ರು ಬಂತಾಳ ಸ್ವಾಮಿಗಳನ್ನ ನಾವು ಮೆಚ್ಕೊಳ್ಬೇಕು. ಮೊದಲ ಮಠ ಹೆಂಗಿತ್ತು ಹಂಗೇ ಅದ ಅವ್ರ ಮಠ ಇವತ್ತಿಗೂ ಕೂಡ. ಮಠ ಬೆಳೆಸಲಿಲ್ಲ. ಎಲ್ಲೇ ಪ್ರವಚನಕ್ಕೆ ಹೋದಾಗ ಇಡೀ ತಿಂಗಳ 2 ತಿಂಗಳ 3 ತಿಂಗಳ ಪ್ರವಚನ ಮಾಡಿದಾಗ ಜನ ಕೊಟ್ಟ ಹಣ ಅವೆಲ್ಲ ಕೂಡಿಸಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಲಿಕ್ಕೆ ಕೊಟ್ಟ ಬರ್ತಿದ್ರು. ಮಠಕ್ಕೆ ರೊಕ್ಕ ಒಯ್ಲಿಲ್ಲ ಅವರು. ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೇನೆ ನಾನು. 1954ರಲ್ಲಿ ಬಿಜಾಪುರದಲ್ಲಿ ಅವರು ಮಾಡಿದ್ದು ದೊಡ್ಡ ಅದ್ಭುತವಾದಂತ ಕಾರ್ಯ. 46ರಲ್ಲಿ ಭೂಮಿ ಸಿಕ್ತು. ಕಟ್ಟಡಬೇಕಾದ್ರೆ ಹಣ ಬೇಕಲ್ಲ. ಅವಾಗ ಒಬ್ಬೊಬ್ಬ ಕೂಲಿಕಾರ 1 ರೂಪಾಯಿ ಕೊಟ್ಟದ್ದನ್ನ ಕೂಡಿಸ್ಕೊಂಡ್ರು. ಜನರನ್ನ ಭಾವನಾತ್ಮಕವಾಗಿ ಸೆಳೀಲಿಕ್ಕ ಬಂತಾಳ ಶಿವಗಳು ಮಾಡಿದ ಮೊಟ್ಟ ಮೊದಲನೇ ಕೆಲಸ 1954ರಲ್ಲಿ 770 ಅಮರ ಗಣಾಧೀಶ್ವರರನ್ನ ಪೂಜೆ ಮಾಡುವಂತ ಒಂದು ಸಮಾರಂಭ, ಬಹಳ ದೊಡ್ಡ ಸಮಾರಂಭ. ಶಾಂತವೀರ ಮಹಾಸ್ವಾಮಿಗಳು, ಭುವನೇಶ್ವರ ಶಾಂತವೀರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಬಂತಾಳ ಶ್ರೀಗಳು 770 ಅಮರ ಗಣಾಧೀಶ್ವರ ಚರಿತ್ರೆಯನ್ನು ಬರೆಸಿ ದೊಡ್ಡ ಪೂಜಾ ಸಮಾರಂಭ ಮಾಡಿದರು. ಹಳಕಟ್ಟಿಯವರು ಪುಸ್ತಕ ಬರೆದರು. ಆ ಸಂದರ್ಭದಲ್ಲಿ ಭಕ್ತರು ಕೂಡಿಸಿ ಕೊಟ್ಟಂತ ಚಿಲ್ಲರ ನಾಣ್ಯಗಳ ಚೀಲಗಳು ತುಂಬಿ ಬಂದಾಗ ಆ ಎಲ್ಲ ಹಣವನ್ನ ಬಂಗಾರಮ್ಮ ಸಜ್ಜನರು ಕೊಟ್ಟಂತ ಈ ಸ್ಥಳದಲ್ಲಿ ಕಾಲೇಜ್ ಕಟ್ಟಡಕ್ಕೆ ಹಣವನ್ನು ದಾನವಾಗಿ ಕೊಟ್ಬಿಟ್ರು. ಇದೆಲ್ಲ ಕಟ್ಟಡಕ್ಕೆ ಉಪಯೋಗ ಮಾಡಿ ತಿಳ್ಕೊಂಡು ಅದನ್ನ ಸಂಸ್ಥೆಯರಿಗೆ ಕೊಟ್ಟರು. ಅವರ ಕಾಲಕ್ಕ
ಈ ವೃತ್ತಿಪರ ಶಿಕ್ಷಣ ಸಂಸ್ಥೆ ಅವಾಗೆ ಹುಟ್ಟಿತ್ತು. 1950ರಲ್ಲಿ ವೃತ್ತಿಪರ ಶಿಕ್ಷಣ ಸಂಸ್ಥೆ PTI ಹುಟ್ಟಿದ್ದು ಲಕ್ಷಾಣದೊಳಗ. ಇವೆಲ್ಲ ನಾವು ನೆನಪಿಸ್ಕೊಳ್ಬೇಕು. ಇಂಥ ಒಂದು ಕೆಲಸ ಮಾಡಿದವರು ಹುನಗುಂದಲ್ಲಿ ವಿಜಯ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘ ಹುಟ್ಟಿಸಿದವರೇ ಬಂತಾಳ ಸ್ವಾಮಿಗಳು. ಮಸೀಬನಾಡದಲ್ಲಿ ಶಾಲೆ ಪ್ರಾರಂಭ ಮಾಡಿದವರು. ಯಕ್ಕುಂಡಿಯ ದಾನಶೂರ ದಂಪತಿಗಳಿಂದ BLD ಸಂಸ್ಥೆಗೆ ಕಾಣಿಕೆಯನ್ನು 25,000 ರೂಪಾಯಿ ಅವ್ರು ಕೊಡಿಸಿದ್ರು. ಬತ್ಗುಣಿಕೆಯಲ್ಲಿ ಒಂದು ಸ್ಕೂಲ್ ಪ್ರಾರಂಭ ಆಯಿತು. ಅವರ ಕಾಲಘಟ್ಟದಲ್ಲಿ ಪ್ರಾರಂಭವಾದಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತ ಬಹಳ ಬೃಹದಾಕಾರವಾಗಿ ಬೆಳೆದಾವು. ಯಾಕಂದ್ರ ಹಳಕಟ್ಟಿ ಅಂತ ಪವಿತ್ರ ಮನುಷ್ಯ, ಕೈ ಸುದ್ದಿದ್ದಂಥ ಮನುಷ್ಯ ಅವಾಗಿನ ಕಾಲಘಟ್ಟದಲ್ಲಿ ಈ ಸಂಸ್ಥೆಯನ್ನು ಹುಟ್ಟಾಕಿದರು. ಇಚ್ಛಾಶಕ್ತಿಯ ಒಬ್ಬ ನಿಮ್ಮ ಎಲ್ಲರಿಗೂ ಅಪ್ಪಿಕೊಳ್ಳುವಂತ ಸ್ವಭಾವ ಇದ್ದಂತ ಸ್ವಾಮಿಗಳು ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತರು. ಮುಂದೆ BM ಪಾಟೀಲರು ಬಂತಾಳ ಸ್ವಾಮಿಗಳ ಜೊತೆ ಕೈ ಜೋಡಿಸಿದಾಗ ಕೇವಲ 83 ವಿದ್ಯಾರ್ಥಿಗಳಿದ್ದಂಥ BLD ಸಂಸ್ಥೆ ಇವತ್ತ 35ರಿಂದ 40,000 ವಿದ್ಯಾರ್ಥಿಗಳು ಕಲಿತಾರ. ಕೇವಲ ಒಂದು ಚಿಕ್ಕ ಶಾಲೆಯಿಂದ ಪ್ರಾರಂಭವಾದಂತ ಈ ಶಿಕ್ಷಣ ಸಂಸ್ಥೆ ಇವತ್ತ 90 ವಿವಿಧ ವಿದ್ಯಾಲಯಗಳು ಆಗುವುದರ ಜೊತೆಗೆ ವಿಶ್ವವಿದ್ಯಾಲಯ ಕೂಡ ಈ BLD ಸಂಸ್ಥೆ ಅಂದಾಗ ಶಾಶ್ವತವಾಗಿ ಬದುಕುವಂತ ಜೀವಂತ ಗುಮ್ಮಟಗಳನ್ನ ಕಟ್ಟಿಕೊಟ್ಟವರು ಮಾಡಿದ್ದು ಇದೊಂದೇ ಅಲ್ಲ. ಇಂಥ ಹಲವಾರು ಕೆಲಸಗಳನ್ನ ಅವರು ಮಾಡಬಾರದು. ಇವತ್ತ ಅವರ ಮನೆಯಿಂದ ಮಕ್ಕಳು ಆದಿ ಒಳಗೆ ದಾನಿಗಳು ಆ ಸ್ವಭಾವ ಇವತ್ತು ನಾವು ಕಾಣುತ್ತೇವೆ. ಅವರು ಸಾಕಷ್ಟು ತಮ್ಮ ಆಸ್ತಿಯನ್ನ ಇವತ್ತಿನ ಪ್ರಸಿದ್ಧವಿರುವಂತಹ ವಿದ್ಯಾಸಂಸ್ಥೆಗಳಿಗೆ ದಾನ ಕೊಟ್ಟಾರ. ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗಿದ್ದಾರ. ಸ್ವಂತ ಅವರೇ ಶಾರದಾ ಎನ್ನುವ ಒಂದು ಪಬ್ಲಿಕ್ ಸ್ಕೂಲು ಅತ್ಯದ್ಭುತವಾಗಿ ಕಟ್ಟಿ ಇವತ್ತ ಶಿಕ್ಷಣದ ಪ್ರಸಾರ ಆ ಮಂತ್ರದವರು ಮಾಡ್ತಿದ್ದಾರೆ. ಇಂಥ ಒಂದು ಕೆಲಸವನ್ನ ಅವತ್ತಿನ ಕಾಲಘಟ್ಟದಲ್ಲಿ ಬಂಗಾರಮ್ಮ ಸಜ್ಜನರು ಮಾಡಿದರು. ಬಂಗಾರಮ್ಮ ಸಜ್ಜನರು ಮಾಡಿದಂಥ ಕೆಲಸವನ್ನ ಅವರು ಬದುಕಿದ್ದೇ 39 ವರ್ಷ, 38 ವರ್ಷ. ಇನ್ನೇನು ಅವರ ಇತಿಹಾಸವನ್ನು ಹೇಳಬೇಕು. ಅವರು ಜೀವನದಲ್ಲಿ ಮಾಡಿದ್ದು ಅಂತಂತ ದೊಡ್ಡ ಅದ್ಭುತ ಯಾರೂ ಮರೆತಿಲ್ಲ. ನಾನು ನಿಮಗೆ ಪದೇ ಪದೇ ಅಭಿನಂದನೆ ಸಲ್ಲಿಸೋದು. ಅಭಿನಂದನೆ ಯಾಕೆ ಸಲ್ಲಿಸ್ತೇನೆ ಅಂದ್ರೆ ಅವರು ಮಾಡಿದ ತ್ಯಾಗ ಸಣ್ಣದಲ್ಲ ಅನ್ನೋದು ತಾವು ಗುರುತಿಸಿ ಬಂಗಾರಮ್ಮ ಸಜ್ಜನರನ್ನು ನೀವು ನೆನಪಿಸಿಕೊಳ್ಳಕ್ಕ ಈ ಒಂದು ಕಾರ್ಯಕ್ರಮ ಇಟ್ಟಿರಲಿಲ್ಲ. ಅದಕ್ಕೆ ನಿಮಗೂ ಮುಖ್ಯಸ್ಥರಾದಂಥ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ನಾನು ಆಭಾರಿಯಾಗಿದ್ದೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಇದಕ್ಕಿಂತ ಹೆಚ್ಚಿಗೆ ವಿಷಯ ಅವರು ಸಾಹಿತಿಗಳಲ್ಲ, ಅದೊಂದು ದಾನದ ಒಂದು ಕ್ರಿಯೆ ಅವರು ಮಾಡಿ ಆ ಬಂಗಾರಮ್ಮ ಸಜ್ಜನರು ದಾನ ಚಿಂತಾಮಣಿ ಎಂಬ ಹೆಸರನ್ನ ಅವರು ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಈ ಸದ್ಯಕ್ಕೆ ನಾವು BLD ಅವರು ಎಷ್ಟು ಕೃತಜ್ಞತೆ ಸಲ್ಲಿಸ್ಬೇಕಂದ್ರೆ ಅವರ ಹೆಸರಿನಿಂದ ಇಡೀ ಕ್ಯಾಂಪಸ್ಸಿಗೆ 54 ಎಕರೆ 16 ಗುಂಟೆ ಈ ಒಂದು ಕ್ಯಾಂಪಸ್ಸಿಗೆ ನಾವು ಬಂಗಾರಮ್ಮ ಸಜ್ಜನ ಆವರಣ ತಿಳ್ಕೊಂಡು MB ಪಾಟೀಲ್ ಸಾಹೇಬರು ಇದಕ್ಕೆ ಹೆಸರಿಟ್ಟಿದ್ದಾರೆ. ಇದು ಒಂದೇ ಹೆಸರಲ್ಲ, ಬಂಗಾರಮ್ಮ ಸಜ್ಜನರ ಕಂಚಿನ ಪುತ್ಥಳಿಯನ್ನ ಮಾಡ ಕ್ಯಾಂಪಸ್ಸಿನ ಮುಂದೆ ಕಾಲಿಟ್ಟಾಗ ಮೊದಲ ಕಾಣಿಸುವುದೇ ಬಂಗಾರಮ್ಮ ಸಜ್ಜನರ ಒಂದು ಮೂರ್ತಿ. ಅಷ್ಟೇ ಅಲ್ಲ, BLD ಸಂಸ್ಥೆಯಿಂದ ಪ್ರಾರಂಭವಾದಂಥ ವುಮನ್ಸ್ ಕಾಲೇಜು, ಮಹಿಳಾ ಕಾಲೇಜಿಗೆ, ಡಿಗ್ರಿ ಕಾಲೇಜಿಗೆ, ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜಿಗೆ ಬಂಗಾರಮ್ಮ ಸಜ್ಜನರ ಹೆಸರೇ ಇಟ್ಟು ಆ ಕಾಲೇಜನ್ನ ಅವರ ಹೆಸರಿನಿಂದ ಅವ್ರು ನಮ್ಮ ಸಂಸ್ಥೆ ನಡೆಸ್ತದ. ನಮ್ಮಲ್ಲಿ ಯಾರು ದಾನವಾಗಿ ಕೊಟ್ಟಿದ್ದಾರೋ ಆ ದಾನಿಗಳ ಎಲ್ಲ ಹೆಸರುಗಳನ್ನ ವಿವಿಧ ವಿದ್ಯಾಲಯಗಳಲ್ಲಿ, ಎಂಜಿನಿಯರಿಂಗ್ ಕಾಲೇಜಕ್ಕೂ
ಇಟ್ಟದ್ದು ನಮ್ಮ ಹಳಕಟ್ಟಿಯವರ ಹೆಸರ. SB ಆರ್ಟ್ಸ್ KCP ಸೈನ್ಸ್ ಕಾಲೇಜ್ ಅಲ್ಲಿ ಹೆಸರು ಇಟ್ಟದ್ದು ಬಂತಾಳ ಶ್ರೀಗಳ ಹೆಸರ. ಬಂತಾಳ ಸ್ವಾಮಿಗಳ ಹೆಸರ ಫಾರ್ಮಸಿ ಕಾಲೇಜು, ಬಂತಾಳ ಸ್ವಾಮಿಗಳ ಹೆಸರೇ ಪಾಲಿಟೆಕ್ನಿಕ್ ಕಾಲೇಜು, ಬಂತಾಳ ಸ್ವಾಮಿಗಳ ಹೆಸರೇ ಬೇಕಾದಷ್ಟು ದೊಡ್ಡ ವ್ಯಾಪಾರಿ ಸಂಕೀರ್ಣವನ್ನ ಕಟ್ಟಿಸಿದ್ದು, ಅದಕ್ಕೆ ಹೆಸರಿಟ್ಟದ್ದು. ಗ್ರಾಮೀಣ ವಲಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ಸ್ಥಳ ಕೊಟ್ಟರೋ ಅವ್ರ ಹೆಸರಿನಿಂದ ಹೆಸರಿಟ್ಟದ್ದು. ಇವೆಲ್ಲ ಕೆಲಸ BLD ಸಂಸ್ಥೆಯ ಒಂದು ಕೆಲಸ ಆಗ್ಯದ. ಅಂಥ ಒಂದು BLD ಸಂಸ್ಥೆಯ ಇತಿಹಾಸವನ್ನು ಒಳಗೊಂಡು ಬಂತಾಳ ಸ್ವಾಮಿಗಳ ಒಂದು ಪವಿತ್ರ ಮನಸ್ಸನ್ನ ಇಟ್ಕೊಂಡು ಬಂಗಾರಮ್ಮ ಸಜ್ಜನರ ಚರಿತ್ರೆಯನ್ನು ಕಟ್ಟಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಘಟನೆಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು ಸರ್. ನಿಜವಾಗ್ಲೂ ಇವತ್ತಿನ ಉಪನ್ಯಾಸ ಹೆಂಗಿತ್ತಂದ್ರೆ ಯಾಕಾದ್ರೂ ಮುಗಿತು ಅಂತಕ್ಕಂತಹದ್ದನ್ನ ಅನಿಸುವಂತಹ ಫೀಲಿಂಗ್ ಇತ್ತು. ಹೆಸರೇ ಸೂಚಿಸುವ ಹಾಗೆ ಹೆಸರಿನಲ್ಲೂ ಕೂಡ ಬಂಗಾರ ಇದೆ, ಅಡ್ರೆಸ್ ನಲ್ಲೂ ಕೂಡ ಸಜ್ಜನ, ಒಳ್ಳೆಯ ಜನ ಅಂತಕ್ಕಂಥದ್ದು. ಅದನ್ನ ಹೇಳ್ತಕ್ಕಂತಹ ತಮ್ಮ ಶೈಲಿ ಅಂತೂ ಅದ್ಭುತ. ಡಾಕ್ಟರ್ MS ಮಧುಭಾವಿ ಸರ್ ಉಪನ್ಯಾಸ ಯಾಕಾದ್ರೂ ಮುಗಿತು, ಒಂದು ಕಾಲೇಜ್ ನಲ್ಲಿ ಒಂದು ಅವಧಿ ಕುತ್ಕೊಂಡು ಇಂಟ್ರೆಸ್ಟಿಂಗ್ ಪೀರಿಯಡ್ ಕೇಳ್ದಂಗಾಯ್ತು, ಆ ಅವಧಿ ಯಾಕಾದ್ರೂ ಮುಗಿತು ಅಂತಕ್ಕಂತಹದ್ದನ್ನ ಅನ್ಸುವಷ್ಟು ನಿಟ್ಟಿನಲ್ಲಿ ತಮ್ಮ ಒಂದು ಉಪನ್ಯಾಸ ಅತ್ಯದ್ಭುತವಾಗಿತ್ತು ಸರ್. ಬಹಳಷ್ಟು ಧನ್ಯವಾದಗಳು. ಇವತ್ತು ನಾವು 10-20 ದಾನ ಮಾಡಿ ನಮ್ಮ ಹೆಸರುಗಳನ್ನ ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ. ಏನೂ ಇಲ್ಲದೆ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಡಿರ್ಪ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ದಾನವನ್ನ ಮಾಡಿ ದಾನ ಶಿಖಾಮಣಿ ಆದಂತಹ ಇಂತಹ ಮಾತೆಯನ್ನ ನಮಗ್ ಪರಿಚಯ ಮಾಡ್ಕೊಟ್ರಿ. ಬಹಳಷ್ಟು ಅದ್ಭುತ. ಇವತ್ತು BLD ಸಂಸ್ಥೆ ಲಕ್ಷ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅವತ್ತು ಅವ್ರು ದಾನ ಕೊಡದೆ ಇದ್ರೆ ಇವತ್ತು ಅದು ಸಾಧನೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಂತಹ ತಮಗೆ ವೇದಿಕೆ ಪರವಾಗಿ ಮತ್ತೊಮ್ಮೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಈಗ ಈ ವೇದಿಕೆಯ ರೂವಾರಿಗಳು ನಮ್ಮೆಲ್ಲ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟನ್ ಸರ್ ಅವರು ವೇದಿಕೆಯನ್ನ ಉದ್ದೇಶಿಸಿದಂತ ಮಾತುಗಳನ್ನಾಡ್ಬೇಕು ಅಂತ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಹಿರಿಯರು, ಅನುಭಾವಿಗಳು, ಚಿಂತಕರು ಆದಂತ ಡಾಕ್ಟರ್ MS ಮಧುಭಾವಿ ಅವರನ್ನ ಮೊದಲಿಗೆ ಅವರಿಗೆ ಹಣೆ ಮಾಡಿದು ನನ್ನ ವಂದನೆಗಳನ್ನ ಶರಣಾರ್ಥಿಗಳನ್ನ ಹೇಳ್ತಾ, ಬಹಳ ದೊಡ್ಡ ಕಾರ್ಯವನ್ನ ಡಾಕ್ಟರ್ MS ಮಧುಭಾವಿ ಅವರು ಮಾಡ್ತಾ ಇದ್ದಾರೆ. ನಾನು ಕಳೆದ 15-20 ವರ್ಷಗಳಿಂದ ಅವರ ನೇರ ಸಂಪರ್ಕದೊಳಗೆ ಇದ್ದೀನಿ. ಡಿಸೆಂಬರ್ 14 ನಮ್ಮ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಜಿಲ್ಲಾ ಘಟಕ ವಿಜಯಪುರದೊಳಗ ಉದ್ಘಾಟನೆ ಆಗ್ಬೇಕಾಗಿತ್ತು. ಅದರ ಸಂಪೂರ್ಣ ಜವಾಬ್ದಾರಿ ಅವ್ರೊಳಗೆ ಕಾರ್ಯಕ್ರಮ ಸ್ಟೇಜ್ ಮೇಲೆ ಬರಾಕತ್ತಾ ಇರಲಿಲ್ಲ. ಅವ್ರ ಹೆಸರು ಹಾಕಿದ್ರು ಕೂಡ ಇಲ್ಲ, ನಾನು ಟಿಫಿನ್ ಆಗೈತಿ ಅಲ್ಲಿ ನೋಡಿ ಬರ್ತೀನಿ, ನಾಷ್ಟಾ ಆಗಿ ನೋಡಿ ಬರ್ತೀನಿ. ಸುಮಾರು 400 ಜನರಿಗೆ ಅವರು ಮತ್ತು ಡಾಕ್ಟರ್ ಮಂತೇಶ್ ಅವರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅವತ್ತು ನಾನು ಸರ್ಗೆ ಕುಂತಾಗ, ಸರ್ ಬಂಗಾರಮ್ಮ ಸಜ್ಜನರ ಬಗ್ಗೆ ಎಲ್ಲೂ ಕೂಡ ಇತಿಹಾಸ ಸಿಗ್ತಿಲ್ಲ, ಮಾತಾಡಿದ್ರೆ ನೀವೇ ಮಾತಾಡ್ಬೇಕು ಅಂತ ತಿಳ್ಕೊಂಡು ಅವ್ರ ಕಡೆ ಹೇಳಿದೆ. 2 ಸಲ ಅವ್ರ ಕಡೆ ಹಳಕಟ್ಟಿಯವ್ರ ಬಗ್ಗೆ 2-3 ಸಲ ಅವ್ರ ಕಡೆ ಹಳಕಟ್ಟಿಯವ್ರ ಬಗ್ಗೆ ಮಾತಾಡ್ಸಿದೆ. ಆದ್ರೆ ಇವತ್ತಿನ ಭಾಷಣ, ಇವತ್ತಿನ ಉಪನ್ಯಾಸ ಬಹುಶಃ ಎಲ್ಲರ ಮನಸ್ಸನ್ನ ಕಲಕು. ಅಂದ್ರೆ ಎಂತ ಒಂದು ದೊಡ್ಡ ವ್ಯಕ್ತಿತ್ವ. ಒಬ್ಬ ಸಾಮಾನ್ಯ ಮಹಿಳೆ 54 ಎಕರೆ 16 ಗುಂಟೆ ಅಂತಂದ್ರೆ ಅವ್ನು ಕ್ಯಾಲ್ಕುಲೇಷನ್ ಮಾಡಕ್ಕೆ ಆಗಂಗಿಲ್ಲ. ಸೊ 5,000 ಕೋಟಿನೋ 10,000 ಕೋಟಿನೋ ಅಥವಾ ಕೋಟಿಗೆ ಆಚೆಗೆ ನಿಲ್ತಕ್ಕಂಥ ಒಂದು ನಗರದ ಬಹಳ ದೊಡ್ಡ ಭಾಗ ಒಂದೇ ಭಾಗಕ್ಕಿರ್ತಕ್ಕಂಥ ಭೂಮಿಯನ್ನ ಏನೂ ವಿಚಾರ ಮಾಡ್ಲಾರ್ದಂತ ಕೊಟ್ಟರು. ಅವ್ರ ಹಿಂದೆ ಇರ್ತಕ್ಕಂಥ ಬಂತನಾಳ ಶಿವಗಳು, ಬಂತನಾಳ ಶಿವಗಳ ಬಗ್ಗೆನೂ ಅವರು ಮಾತಾಡ್ಬೇಕಾದ್ರೆ ನಮ್ಮ ಶಾಂತಲಿಂಗ ಪಟ್ಟಾಧ್ಯಕ್ಷರು, ಬಬಲೇಶ್ವರದ ಶಾಂತಲಿಂಗ ಪಟ್ಟಾಧ್ಯಕ್ಷರು ಒಂದು ಹಂತದೊಳಗ ಕಾಲೇಜಿಗೆ ಹಣ ಇರೋದಿಲ್ಲ ಪಗಾರ ಕೊಡಕ, ಅವಾಗ ಸರ್ಕಾರ ಕೊಡ್ತಿರಂಗ ಸಂಸ್ಥೆಗಳು ಕೊಡ್ತಿರ್ತಾವ. ಅವಾಗ ಬಂತನಾಳ ಶಿವಗಳಿಗೆ ಬಹಳ ಒದ್ದಾಡ್ತಿರ್ತಾರೆ. ಇದು ಶಾಂತಲಿಂಗ ಪಟ್ಟಾಧ್ಯಕ್ಷರಿಗೆ ಗೊತ್ತಾಗಿ ಬಬಲೇಶ್ವರ ಕರೆಸಿ ಅವರಿಗೆ ಆ ಗ್ರಾಮದ ಒಬ್ಬ ಮುದುಕಿ 150 ತೊಲಿ ಬಂಗಾರವನ್ನ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿರ್ತಾಳ. ಮಕ್ಕಳಿರಂಗಿಲ್ಲ, ಮರಿ ಇರಂಗಿಲ್ಲ. ನನಗೇನು ಕೊಡ್ಬೇಡವಾ, ಅದನ್ನ ನಮ್ಮ ಬಂತನಾಳ ಶಿವಗಳಿಗೆ ಕೊಡು ಅಂತ ಆ ಬಂಗಾರ ಮಾರಿ ಇವತ್ತು ಸಾಲಿಯನ್ನ ನಡೆಸಿದ್ರು. ಇವತ್ತು ನಾವು ಹರ್ಡೇಕರ್ ಮಂಜಪ್ಪನವರನ್ನ, ಹಳಕಟ್ಟಿಯವರನ್ನ, ಶಾಂತಲಿಂಗ ಪಟ್ಟಾಧ್ಯಕ್ಷರನ್ನ, ಬಂತನಾಳ ಶಿವಗಳನ್ನ, ಅವರ ಸಾಲಿನೊಳಗೆ ಇರ್ತಕ್ಕಂಥ ಬಂಗಾರಮ್ಮ ಸಜ್ಜನ, ಎಂತ ಒಂದು ತ್ಯಾಗ ಮನೋಭಾವ ನೋಡ್ರಿ. ಇವತ್ತು ನಾವು ಏನಾದ್ರೂ ಯಾರಿಗಾರು ಕೇಳ್ಬೇಕಾದ್ರೆ 10 ಸಲ 15 ಸಲ 20 ಸಲ ಒಂದು ಒಳ್ಳೆ ಕಾರ್ಯಕ್ಕೆ ಕೊಡ್ರಿ ಅಂತಂದ್ರೆ ನಮ್ಗೆ ಕೇಳಾಕೂ ಬಾಯಿ ಇರಂಗಿಲ್ಲ, ಅವ್ರು ಕೊಡಾಕ್ ಮನಸ್ಸು ಇರಂಗಿಲ್ಲ. ಅದು ಏನು ಇಡೀ ಬಿಜಾಪುರದ ವಾತಾವರಣ
ಇವತ್ತು ಇಡೀ ಬಿಜಾಪುರದ ವಾತಾವರಣ ಏನಾದರೂ ಬಸವಮಯವಾಗಿರೋ ಕಾರಣ ಅಂತಂದ್ರೆ ಇವು 3 ಜನ, ಹಳಕಟ್ಟಿ ಫಕೀರಪ್ಪನವರು, ಮಂತ್ರಾಳ್ ಶಿವಗಳು, ಹರ್ಡೇಕರ್ ಮಂಜಪ್ಪನವರು. ಅದಕ್ಕೆ ಪೂರಕವಾಗಿ ನಿಂತಂತವ್ರಂದ್ರೆ ಬಂಗಾರಮ್ಮ ಸಜ್ಜನ. ಅವ್ರಿಗೆ ಒದಗಿಸಿಕೊಟ್ರು. ಹೆಂಗೆ ನಮ್ಮ ಸಪ್ತರ್ಷಿಗಳು ಕೇಲಿ ಒಳಗೆ ಮಾಡಿದಾಗ ಶೆಟ್ಟಿಗಲ್ಲಿ ಒಳಗೆ ಬಾಡಿಗೆ ಮನಿ ಒಳಗೆ ಒಂದ ಮನಿಯೊಳಗೆ 7 ಜನ ಇದ್ದು ಆ ಊರಿನ ವ್ಯಾಪಾರಸ್ಥರು ಕೊಟ್ಟಂತ ಬೆಲ್ಲದ ತಟ್ಟು, ಅಂದ್ರೆ ಬೆಲ್ಲ ಪಟ್ಟಿ ಮೇಲೆ ಇರ್ತಕ್ಕಂಥ ತಟ್ಟು, ಮಳೆಗಾಲದಾಗ ಹೆಣ್ಮಕ್ಳು ಒಳ ಮಕ್ಕೋಬೇಕು, ಗಲ್ಯಾಗ ಪಾಪ ಇವ್ರು ಮಕ್ಕೊಂತಿದ್ರು. ಎಮೆ 1916 ಪಾಸ್ ಅಂತ ಬಸ್ ನೋಡ್ರು. ಇಡೀ ಬಾಂಬೆ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ನೊಳಗೆ ಪಾಸ್ ಆದಂಥವ್ರು. ಏನೋ ಆಗ್ಬೋದಿತ್ತಲ್ಲ ಅಂದ್ರೆ ಸಮಾಜ. ಅವ್ರು ಹೇಳಿದ್ರಲ್ಲ, ಬಂಗಾರಮ್ಮ ಸಜ್ಜನ್ ಅವಳು ಹೃದಯ ಶ್ರೀಮಂತಿಕೆ. ಇವತ್ತು ನಾವು ಅತ್ತಿಮಬ್ಬೆಯನ್ನ 1000 ಪ್ರತಿಗಳನ್ನ ಮಾಡಿ ಹಂಚಿದಾಗ ಅತ್ತಿಮಬ್ಬೆಯನ್ನ ದಾನ ಚಿಂತಾಮಣಿ ಅಂತೀವಿ, ಇನ್ನೊಬ್ಬರು ಯಾರ್ಯಾರನೋ ಅಂತೀವಿ. ಅವರ ಸಾವಿರ ಪಟ್ಟು ನಮ್ಮ ಬಂಗಾರಮ್ಮ ಸಜ್ಜನ್ ಮಾಡ್ಯಾರ. ನಾವು ಪ್ರತಿ ವರ್ಷ ಈ ಸಂದರ್ಭದೊಳಗ ಡಾಕ್ಟರ್ MS ಮಧುಬಾವಿ ಅವ್ರಿಗೆ ಹೇಳ್ತೀನಿ. ಈಗಾಗಲೇ ನಮ್ಮ ಗೌರಮ್ಮಕ್ಕ ನಾಶಿಯವರು ಮಂತ್ನಾಳ್ ಶಿವಗಳ ಬಗ್ಗೆ ಮತ್ತು ಹರ್ಡೇಕರ್ ಮಂಜಪ್ಪನವ್ರ ಬಗ್ಗೆ, ಹಳಕಟ್ಟಿಯವ್ರ ಬಗ್ಗೆ ನಾವೆಲ್ಲರೂ ಕೂಡ ಇಟ್ಟಿದ್ದೀವಿ. ಪ್ರತಿ ಸಲ ನಾವು ಬಂಗಾರಮ್ಮ ಸಜ್ಜನವರ ಉಪನ್ಯಾಸವನ್ನು ಇಡ್ತೀವಿ. ಯಾಕಂದ್ರೆ ಇದೊಂದು ಮಾದರಿ, ಒಂದು ಸಮಾಜವನ್ನು ಕಟ್ಟುವಂತ ರೀತಿ. ಯಾರನ್ನೂ ಕೇಳೋಣ ಒಳಗೆ ಹೋಗಿ ಗಡಿಗೆ ಒಳಗಿನ ಡಿ ಫಾರ್ಮ ತಂದು ತೋರಿ ಅಪ್ಪಾರಂತ ಜೋಳಿಗೆ ಕಳ್ಸಕ್ಕಂತ ದಿಟ್ಟತನ. ಬಹುಶಃ ಇವತ್ತು ಎಷ್ಟು ಕೋಟಿ ಹಾಕಿತ್ತು ನನಗೇನು ಕಲ್ಪನೆ ಇಲ್ಲ. ಅಂತ ಒಂದು ವಿನ್ಯಾಸ ಮಾಡಿದ್ರು. ಇದ್ರ ಜೊತೆಗೆ ಡಾಕ್ಟರ್ MB ಪಾಟೀಲ್ರ ದೊಡ್ಡ ಗುಣ ಅಂತಂದ್ರೆ ಡಾಕ್ಟರ್ MS ಮಧುಬಾವಿ ಅವ್ರನ್ನ ನಿವೃತ್ತಿ ಆದ್ಮೇಲೆ ಇಮಿಡಿಯೇಟ್ಲಿ ಹಳಕಟ್ಟಿ ಭವನಕ್ಕೆ ತಂದು ಕೊಟ್ಟರು. ಇವರು ಬಿಡ್ಲಿಲ್ಲ, ಹಳಕಟ್ಟಿ ಸಂಶೋಧನಾ ಕೇಂದ್ರಕ್ಕೆ ರಾಜ್ಯ ಪ್ರಶಸ್ತಿಯನ್ನು ತಂದು ಕೊಟ್ಟರು ಮಧುಬಾವಿ ಸರ್. ಅದು ಎಷ್ಟು ಅಂದ್ರೆ ನಾನು ಎಷ್ಟೋ ಸಲ ಅಂತೀನಿ, ಸರ್ ಕಲಬುರ್ಗಿ ಅವ್ರನ್ನ ನೋಡಿದಾಗ ನಿಮ್ಮ ಮಾತು, ಅವ್ರ ಮಾತು, ನಿಮ್ಮ ನಡೆ ನೋಡಿ ನನಗೆ ಇವ್ರ ಜೋಡಿ ಮಾತಾಡ್ದಾಗೊಮ್ಮೆ, ಇವ್ರು ನೋಡ್ದಾಗೊಮ್ಮೆ ಕಲಬುರ್ಗಿ ಅವರ ಒಂದು ನೆನಪಾಗತ್ತೆ. ಹಂಗೆ ನೋಡಕ್ಕೆ, ಹಂಗೆ ಮಾತಾಡೋದು, ಹಂಗೆ ಸ್ಪಷ್ಟವಾಗಿ ನೇರ ನಡೆ ನೋಡಿ. ಹಿಂಗಾಗಿ ಡಾಕ್ಟರ್ MS ಮಧುಬಾವಿ ಅವರಿಂದ ಇನ್ನೂ ಸಾಕಷ್ಟು ಜನರು ನಮ್ಮ ಸಮಾಜಕ್ಕೆ ದುಡ್ದಾರ. ಅವರನ್ನು ಪರಿಚಯಿಸ್ತಕ್ಕಂಥ ಕಾರ್ಯವನ್ನ ನಮ್ಮ ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ವೇದಿಕೆ ಮಾಡ್ತಾ ಇದೆ. ತಮ್ಮ ಮಾರ್ಗದರ್ಶನ ಅತ್ಯಮೂಲ್ಯ ಅಂತ ತಿಳ್ಕೊಂಡು. ಯಾಕಂದ್ರೆ ಇಷ್ಟು ಈಗಿನ ಜನದೊಳಗೆ ಬಂದು ನಿಂತು 1 ಗಂಟೆ ಮಾತಾಡ್ತಕ್ಕಂಥ ಸಂಯಮ ಸಮಾಧಾನ ಇಲ್ಲ. ನಾವೆಲ್ಲರೂ ಕೂಡ ಗೆದ್ದು ಕಲ್ಯಾಣವ ತಂದು ಉದ್ದ ಬೀಳುವೆ ಬಸವಣ್ಣ, ಕದ್ದ ಮಾತಲ್ಲ ಇಲ್ಲದರ್ಕ ಬಿದ್ದ ಹೋಗುವೆ ನಾಡಾಗ. ಶರಣರು, ಸಾವಿಲ್ಲದ ಶರಣರಾದಂಥ ಇವರೆಲ್ಲ ಹಳಕಟ್ಟಿಯವರು, ಮಂತ್ರಾಳ್ ಶಿವಗಳು, ಶಾಂತಿವೀರ ಪಟ್ಟಾಧ್ಯಕ್ಷರು, ಹರ್ಡೇಕರ್ ಮಂಜಪ್ಪನವರು, ಬಂಗಾರಮ್ಮ ಸಜ್ಜನ ಯಾವ ಉದ್ದೇಶಕ್ಕ ಇವತ್ತು ಬಂಗಾರಮ್ಮ ಸಜ್ಜನ ಅಂತವ್ರು, ಶಿರಸಂಗಿ ಲಿಂಗರಾಜ್ ಅಂತವ್ರು ದಾಸೋಹಿಗಳು ಮಾಡದಿದ್ರ ನಮ್ಮ ಸಮಾಜ ಆಗ್ತಿರ್ಲಿಲ್ಲ. ಅದಕ್ಕೆ ಬಸವಣ್ಣ ಹೇಳ್ತಾರ, ಕಲ್ಯಾಣದಲ್ಲಿ ಬೇಡುವವರಿಲ್ಲ ನೀಡುವವರು ಉಂಟು ಅಂತ. ಸಮಾಜಕ್ಕಾಗಿ ಕೊಡ್ತಕ್ಕಂಥವ್ರು ಸಾಕಷ್ಟು. ನಾವು ಬಳ್ಳಾರಿ ಸಕ್ರಿ ಕರಡಪ್ಪನವ್ರು ನೋಡ್ರಿ, ನೀವು ವಾಡ ಮದಪ್ಪನವ್ರು ನೋಡ್ರಿ. ಬಹುಶಃ ಇಡೀ ಜಗತ್ತಿನ ಇತಿಹಾಸದೊಳಗ ದಾನ ಮತ್ತು ದಾಸೋಹ ಅಂತಕ್ಕಂಥದ್ದು ಮಾಡಿದ್ರೆ ಯಾರಾದ್ರೂ ಹೆಚ್ಚಿನ ಸಮಾಜ ಐತಂದ್ರೆ ಅದು ಲಿಂಗಾಯತ ಸಮಾಜ. ಇದಕ್ಕೆ ಮೂಲ ಕಾರಣ ಬಸವಣ್ಣ. ಅನ್ನದೊಳಗೊಂದು ಅಗುಳ, ಹಣ್ಣಿನೊಳಗೊಂದು ಅರೆಯ, ಬಟ್ಟೆಯೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದೊಡೆ ಆಣೆ ನಿಮ್ಮ ಪ್ರಮಥ ರಾಣಿ ಅಂತಕ್ಕಂಥದ್ದು. ಯಾವ ಪಶು ಪಕ್ಷಿ ಪ್ರಾಣಿಗಳು ಸಂಗ್ರಹ ಬುದ್ಧಿ ಇಲ್ಲ. ಗುಬ್ಬಿಗಳು ನಾಳಿಗೆ ಬೇಕಂತ ಕಾಳು ತಂದು ಇಡಂಗಿಲ್ಲ, ಮಳಿ ಇರಲಿ ಬೆಳೆಗಾಲಿರಲಿ ಬಿಸಿಗಾಲಿರಲಿ. ಆ ಬುದ್ಧಿ ಏನಾದ್ರು ಬಂದಿತ್ತಂದ್ರೆ ಬಹುಶಃ ನಮ್ಮ ಮನುಷ್ಯರೆಲ್ಲೂ ಉಪವಾಸ ಬೀಳ್ತಿದ್ರು. ಯಾವುದೇ ಪಶು ಪಕ್ಷಿ ಪ್ರಾಣಿಗಳು ಸಂಗ್ರಹ ಬುದ್ಧಿ ಇಲ್ಲ. ಅದ್ರ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸಾಲೋದಿಲ್ಲ. ಇನ್ನೂ ಬೇಕಂತೀವಿ, ಕಟ್ಟಡಗಳನ್ನ ಕಟ್ತೀವಿ. ಈ ಹಿನ್ನೆಲೆಯೊಳಗ ಆರಾಮ್ ನಿವೃತ್ತಿ ಜೀವನವನ್ನ ನಮ್ಮ ಮಧುಬಾವಿ ಸರ್ ಮಾಡ್ಬೋದಿತ್ತು. ಇಲ್ಲ, ಅವ್ರು ಎಷ್ಟಂದ್ರೆ ನಾವು ಹೋಗೋಕ್ಕಿಂತ ಮುಂಚೆ 2 ರೂಮ್ ಬುಕ್ ಮಾಡಿ, ರೂಮ್ ಸಿಕ್ಕತ್ತಿಲ್ಲ ಮತ್ತೆ ಫೋನ್ ಮಾಡಿ ಕೇಳಿದ್ರು, ನೀವ್ಯಾಕೆ ಅಲ್ಲಿ ಮಕ್ಕೊಂಡಿಲ್ಲ? ನಾನು ಇಲ್ಲಿ ಸಿದ್ದರಾಮಯ್ಯ ಸರ್ ಬರ್ತಾರ, ನೀವು ರೆಸ್ಟ್ ತಗೊಂಡಿರ್ಲೋ, ಪ್ರಸಾದ್ ಮಾಡಿರ್ಲೋ. ಇಂಥ ಕಳಕಳಿಯ ಮನುಷ್ಯ. ಅದಕ್ಕೆ ಆರಾಮ್ ಇರ್ಬೋದಿತ್ತು. ಆದ್ರೆ ಅವರ ಸಂತೋಷ, ನೆಮ್ಮದಿ ಇವತ್ತು ನೋಡ್ರಿ, ಹಳಕಟ್ಟಿ ಭವನಕ್ಕೆ ಬಂದು ಅಲ್ಲೇ ಕುಂತು ಮಾತಾಡ್ತಕ್ಕಂಥ, ಆ ಋಣ ತೀರ್ಸ್ತಕ್ಕಂಥ, ನಾನು ಕುಂತ ಜಗ ತೆಗ್ಗು ಹಳ್ಳ ದಿಮ್ಮಿ ಇತ್ತು ಅಂತಕ್ಕಂಥದ್ದು. ಇವರನ್ನು ಗುರುತಿಸ್ತಕ್ಕಂಥ ಡಾಕ್ಟರ್ MB ಪಾಟೀಲ್ರು ಕೂಡ ಬಹಳಷ್ಟು ಸಲ ಅವ್ರಿಗೆ ನಾವು ಹೇಳ್ತೀವಿ, ಹಳಕಟ್ಟಿಯವರು ಮಾಡಿದಂಥ ಕೆಲಸ 1903-4 LLB ಮುಗಿಸಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದಿತ್ತು. ಅದರ ಸಮಾಜಕ್ಕಾಗಿ ತಾವು ಬಡವಾಗಿ ಅವರು ಸಮಾಜವನ್ನು ಶ್ರೀಮಂತಗೊಳಿಸಿದ್ರು. ಅದೇ ರೀತಿ ಬಂಗಾರಮ್ಮ ಸಜ್ಜನವರು ಯಾವುದೇ ಸ್ವಾರ್ಥ ಇಲ್ಲ ನೋಡ್ರಿ. ಅವ್ರು ಮೊದಲಿಂದ ಶ್ರೀಮಂತರು, ಈಗೂ ಶ್ರೀಮಂತರು. ಅಂತ ಶ್ರೀಮಂತ ಮನೆತಂದು ಹುಟ್ಟಿದ್ರು ಕೂಡ ಆ ಹೃದಯ ಶ್ರೀಮಂತಿಗೆ ಕೊಡ್ತಕ್ಕಂಥದ್ದು, ನಾನು ಇನ್ನೊಬ್ಬರಿಗೆ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ಅವರನ್ನ ಪರಿವರ್ತನೆ ಮಾಡ್ತಕ್ಕಂಥ ಮಂತ್ರಾಳ್ ಶಿವಗಳು, ಶಾಂತಲಿಂಗ ಪಟ್ಟಾಧ್ಯಕ್ಷರು, ಹರ್ಡೇಕರ್ ಮಂಜಪ್ಪನವರು, ಹಳಕಟ್ಟಿ ಫಕೀರಪ್ಪನವರು,
ಈ ಸಂಸ್ಥೆ ಇವತ್ತು ವಿಜಯಪುರ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದ ಹೇಳಿದ್ರೆ 80 ವಿದ್ಯಾರ್ಥಿಗಳಿಂದ 38,000 ವಿದ್ಯಾರ್ಥಿಗಳಿಗೆ ಪರಿವರ್ತನೆ ಆಗಿದೆ. ಒಂದು ಸಂಶೋಧನಾ ಕೇಂದ್ರ ಅಂತೂ ಅಲ್ಲಿಗೆ ಹೋಗ್ಬೇಕು. ನಾನು ಯಾವ ಗುಡಿ ಗುಂಡಾರ ಮಠಗಳಿಗೆ ಹೋಗದಿದ್ರು ಕೂಡ ಬಿಜಾಪುರದವ್ರು ಎಲ್ಲರೂ ಕೂಡ್ಕೊಂಡು, ನೀವು ಅಲ್ಲಿ ಬಿಜಾಪುರದವ್ರ ಕಡಿಕೆ ತಿಂಗಳಿಗೊಮ್ಮೆ ಮಾಡ್ತಾರ, ಎಲ್ಲರೂ ಕೂಡ್ಕೊಂಡು ಅಲ್ಲಿ ಉಪನ್ಯಾಸಕ್ಕೆ ಹೋಗ್ಬೇಕು. ಆ ಒಂದು ಪ್ರೀತಿ, ವಾತ್ಸಲ್ಯ, ಮಮತೆಯನ್ನು ಅವ್ರು ತೋರಿಸ್ತಾರೆ. ಅವರಿಗೆ ಮತ್ತೊಮ್ಮೆ ನಾನು ನನ್ನ ಹಣಿಮಾಣಿದು ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ತಮಗೂ ಕೂಡ ವೇದಿಕೆ ಪರವಾಗಿ ಶರಣಾರ್ಥಿಗಳು. ಸರ್ ಒಂದು ವಿಶೇಷತೆ ಏನಂತಂದ್ರೆ ಯಾವ ವಿಚಾರವನ್ನ ಯಾರಿಗೆ ಕೊಡ್ಬೇಕು ಅನ್ನೋದನ್ನ ಬಹಳ ವಿಚಾರ ಮಾಡಿ ಅವ್ರು ಕೊಟ್ಟಿರ್ತಾರೆ. ಅದಕ್ಕೆ ಅಷ್ಟು ಅದ್ಭುತವಾಗಿ ಮಾತಾಡ್ತಕ್ಕಂತಹ ವ್ಯಕ್ತಿಗಳನ್ನೇ ಕರೆಕ್ಟ್ ಆಗಿ ಆ ವಿಷಯವನ್ನು ಮಾತಾಡ್ತಕ್ಕಂತಹವ್ರಿಗೆ ಕೊಟ್ಟಿದ್ದಕ್ಕಾಗಿ ಇದು ಸಾರ್ಥಕವಾಗಿದೆ. ಇಂಥ ಒಂದು ಅದ್ಭುತವಾದಂತಹ ವಿಚಾರವನ್ನ ಕೊಟ್ಟು ನಮ್ಗೆಲ್ಲರಿಗೂ ಉಣಬಡಿಸಿದಂತ ತಮಗೆ ವೇದಿಕೆ ಪರವಾಗಿ ಮತ್ತೊಮ್ಮೆ ಅನಂತ ಕೋಟಿ ಶರಣಾರ್ಥಿಗಳು ಸರ್. ಧನ್ಯವಾದಗಳು. ಈಗ ಶಾರದಮ್ಮ, ಎಲ್ಲರಿಗೂ ಶರಣಾರ್ಥಿಗಳು. ಇಷ್ಟೊತ್ತಿನವರೆಗೆ ಮಧುಭಾವಿ ಅಣ್ಣನವರ ಬಂಗಾರಮ್ಮ ಸಜ್ಜನ್ರವರ ಒಂದು ಔದಾರ್ಯತೆಯನ್ನ ತುಂಬಿದಂತಹ ಬದುಕಿನ ಘಟನೆಗಳನ್ನ ನಮ್ಮೆದುರಿಗೆ ಬಿಚ್ಚಿಟ್ರು. ಬಂಗಾರಮ್ಮ ಸಜ್ಜನ್ರವರ ಆಂತರಿಕ ಸತ್ವ ಹಾಗೂ ಅವರ ಹೃದಯವಂತಿಕೆ, ಉದಾರತೆಯ ಅನಾವರಣವನ್ನ, ಅವರ ವ್ಯಕ್ತಿತ್ವವನ್ನ ತುಂಬಾ ಜವಾಬ್ದಾರಿಯಿಂದ ಯಶಸ್ವಿಯಾಗಿ ನಿರ್ವಹಿಸಿದ್ರು. ವಿಶಿಷ್ಟ ಸತ್ವ ಅವರ ಬಂಗಾರಮ್ಮನ ಹತ್ರ. ಅವ್ರೇನ್ ಬಹಳ ಓದಿದವರಲ್ಲ, ಯಾವುದೇ ಒಂದು ವಿಶ್ವವಿದ್ಯಾಲಯದ ಪದವೀಧರರು ಅಲ್ಲ. ಆದ್ರೂ ಕೂಡ ಅವರು ಈ ವಿದ್ಯೆಗೆ ಮಹತ್ವ ಕೊಟ್ಟು ಸುಮಾರು 54 ಎಕರೆ 16 ಗುಂಟೆಯಷ್ಟು ಜಾಗವನ್ನ ಮಂತನಾಳ ಶಿವಯೋಗಿಗಳ ಪಾದಕ್ಕೆ ಏನೂ ಮತ್ತೊಂದು ಮರು ವಿಚಾರ ಮಾಡ್ಲಾರ್ದೆ ತಂದು ಅವರ ಜೋಳಿಗೆ ಹಾಕ್ತಾರ ಅಂತಂದ್ರ ಆ ಹೆಂತನದ ಪೂರ್ಣತ್ವಕ್ಕಾಗಿ ಹಾಗೂ ಅವರಲ್ಲಿ ತುಡಿಯುತ್ತಿರುವಂತಹ ಮನಸ್ಸಿಗೆ, ಮತ್ತೆ ಇಂಥ ಒಂದು ಶಿಕ್ಷಣದ ವಿಷಯಕ್ಕ ಒಂದು ಸಮಷ್ಟಿಯ ಶಿಕ್ಷಣದ ಪ್ರಜ್ಞೆಯ ಒಂದು ವಿಜಾಪುರ ಜಿಲ್ಲೆಯ ಹಿಂದುಳಿದ ಜಿಲ್ಲೆಯ ಹಿಂದುಳಿದ ಜಿಲ್ಲೆಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ದೃಷ್ಟಿಯಿಂದ ಹಿಂದುಳಿದಂತಹ ಜಿಲ್ಲೆ. ಆ ಹಿಂದುಳಿದಂತಹ ಜಿಲ್ಲೆಗೆ ಅಕ್ಷರ ದಾಸೋಹ ಮಾಡ್ಬೇಕು ಅನ್ನುವಂತ ತಿಳಿಪಡಿಸಿದ ಒಂದು ಸ್ತ್ರೀ ಮನಸ್ಸಿಗೆ ಆಕಾರ ಕೊಟ್ಟು ನಮ್ಮೆದುರಿಗೆ ಬಂಗಾರಮ್ಮ ಸಜ್ಜನ್ರವರನ್ನ ನೆಲೆಸಿದ್ರು. ಅವ್ರದ ಬಹಳ ಗಟ್ಟಿ ಬದುಕು ಅಂತ ಹೇಳ್ಬೋದು. ಮತ್ತೆ ಇಂಥ ಒಂದು ಒಂದೊಂದು ಕಾಲಘಟ್ಟದೊಳಗ ಒಂದೊಂದು ಪವಾಡ ಸದೃಶ ಕೆಲಸಗಳಾಗ್ತಾವಂತ ಹೇಳಿದ್ರಲ್ಲ. ಯಾವಾಗ ಒಂದು ಶಿಕ್ಷಣ ಸಂಸ್ಥೆ ಉದ್ಭವ ಆಗ್ತದ ಅವಾಗ್ಲೇ ಇಂಥ ದಾನಿಗಳು ಮುಂದೆ ಬಂದ್ರೆ ಇಂಥ ಒಂದು ಮಹತ್ ಕಾರ್ಯಗಳು ಯೋಗದಿಂದ ಬರ್ತಾವ ಅನ್ನುವಂಥದ್ದು. ಹೇಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವಾಗಿನ ಕಾಲದೊಳಗ ಒಂದು 1000 ಪ್ರತಿಗಳನ್ನ ಮಾಡಿ ಹಂಚಿದ್ದು. ಅದು ಅವಾಗ ಧಾರ್ಮಿಕ ಜಾಗೃತಿ ಆಗಿರ್ಬೋದು, ಒಂದು ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿದಿರ್ಬೋದು. ಆದ್ರ ಇದು ಏನದ ಅವರು ಬಂಗಾರಮ್ಮ ಸಜ್ಜನವರು ಮಾಡಿದಂತಹದ್ದು ಬಹಳಷ್ಟು ತಲೆಮಾರುಗಳ ತನಕ ಉಳಿಯುವಂತಹ ಒಂದು ಕೆಲಸ ಮಾಡಿದ್ರು. ಹೀಗೆ ಒಂದು ಉದಾರತೆಯನ್ನ ಹೆಣ್ಮಗಳಾಗಿ ನಾವು ಬಹಳಷ್ಟು ಹೆಣ್ಮಕ್ಳು ನೋಡ್ತಿರ್ತೀವಿ, ಬಹಳಷ್ಟು ವಿಚಾರ ಮಾಡ್ತಿರ್ತೀವಿ. ಒಂದು ಸಡನ್ ಆಗಿ ಇನ್ನು ಯಾವುದೇ ಒಂದು ನಿರ್ಧಾರಕ್ಕೆ ನಾವು ಬರುದಿಲ್ಲ, ಬಹಳ ಡೋಲಾಯಮಾನ ಸ್ಥಿತಿ ಇರ್ತದ ನಮ್ದು. ಆದ್ರ ಬಂಗಾರಮ್ಮವರು ಅವರು ಬಂತನಾಳ ಶಿವಗಳು ಒಂದ ಮಾತಿಗೆ ಅವ್ರು ಇಷ್ಟೊಂದು ಸ್ಪಂದಿಸಿ ಇಡೀ ತಮ್ಮ ಆಸ್ತಿಯನ್ನ ಅವರು ಜೋಳಿಗೆ ಹಾಕ್ತಾರ. ಒಬ್ಬಕ್ಕೆ ಮಗಳು ಇದ್ರೂ ಕೂಡ ಹಾಕ್ತಾರ. ಇದು ಬಹಳ ಒಂದು ಶ್ರೇಷ್ಠ ದಾನ ಅಂತ ಹೇಳ್ಬೋದು. ಆಮೇಲೆ ಹೀಗೆ ಆಯಾ ಕಾಲಘಟ್ಟದೊಳಗ ಕಾಲಧರ್ಮಕ್ಕೆ ಪ್ರಿಯರಾಗಿ ಬದುಕುದು ಅಂತ ಇದಕ್ಕೆ ಅಂತಾರೇನೋ ಅಂತ ಅನಿಸ್ತದ ನನಗ. ಆಯಾ ಕಾಲಘಟ್ಟದೊಳಗ ಕಾಲಧರ್ಮಕ್ಕೆ ಪ್ರಿಯರಾಗಿ ಬದುಕನ್ನ ಕಟ್ಟಿಕೊಂಡು ಬದುಕಿ ಬಾಳಿ ತಮ್ಮ ಹೆಸರನ್ನ ಜರಾಮರಗೊಳಿಸಿದ್ರು. ಆ ಕ್ಯಾಂಪಸ್ನೊಳಗೆ BLD ಕ್ಯಾಂಪಸ್ನೊಳಗೆ ಹೋದ್ರ ಒಂದು ವೈಬ್ರೇಷನ್ಸ್ ಇರ್ತೈತಿ. ಆ ತಾಯಿ ಆತ್ಮ ಅಲ್ಲಿ ಐತೇನು ಅಂತ ಅನಿಸ್ತೈತಿ. ನನ್ ಬಹಳ ಸಲ ಯಾಕಂದ್ರೆ ನಾನ್ ಬಹಳ ಸಲ ಓದಿನಿ ಮತ್ ಬಹಳ ಸಲ ಕೇಳಿನಿ ಬಂಗಾರಮ್ಮ ಸಜ್ಜನವ್ರ ಒಂದು ಅಪ್ರತಿಮ ದಾನವನ್ನ ನಾನು ಕೇಳಿನಿ. ಅಂತ ದಾನ ಮಾಡಿದ್ದಕ್ಕ ಇಷ್ಟು ದೊಡ್ಡ ಸಂಸ್ಥೆ
ಸುಮಾರು 100ರ ಸಮೀಪ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವಂತ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದದ. ಇಂಥದಕ್ಕೆಲ್ಲ ಮೂಲಭೂತ ಕಾರಣವಾಗಿ ನಮ್ಮ ಸ್ತ್ರೀ ಕುಲದ ಒಬ್ಬ ಮಹಿಳೆ ದಾನವಾಗಿ ಒಬ್ಬ ಮಹಿಳೆ ಬೆನ್ನೆಲುಬಾಗಿ ನಿಂತ್ಲು ಅನ್ನುವಂತ ಒಂದು ಶ್ರೇಷ್ಠ ಪರಂಪರೆಯನ್ನ ನಾವು ಅವಳಲ್ಲಿ ಕಾಣ್ತೀವಿ. ಅವಳ ಪರಂಪರೆ ನಮ್ಮ ವಿಜಯಪುರ ಜಿಲ್ಲೆಗೆ, ನಮ್ಮ ಬಸವನಾಡಿನ ಎಲ್ಲಾ ಮಹಿಳೆಯರಿಗೆ ಪ್ರೇರಕ ಆಗ್ಲಿ ಅಂತ ಹೇಳ್ತಾ, ಮತ್ತೆ ಯಾವುದಾದ್ರೂ ಬಿಜಾಪುರ ಜಿಲ್ಲೆ ಬಹಳ ಆರ್ಥಿಕವಾಗಿ ಹಿಂದುಳಿದಂತೆ ಸಾಕಷ್ಟು ಪರ್ ಕ್ಯಾಪಿಟ ಬಹಳ ಕಡಿಮೆ ಇರ್ಬೇಕನ್ಸ್ತದೆ ನನಗೆ. ಬಹಳ ಬಡತನ ಅಂತ ಬರಗಾಲ ಅಂತದಿದ್ರು ಕೂಡ ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಇಡೀ ರಾಜ್ಯದೊಳಗ ಯಾರು ಬಿಜಾಪುರ ಜಿಲ್ಲೆಯಷ್ಟು ಕೊಡ್ಲಿಲ್ಲ. ನಿಜಲಿಂಗಪ್ಪನವರು 2 ತೂಕ, ಇಂದಿರಾ ಗಾಂಧಿ ಅವರು 1 ತೂಕದಷ್ಟು ಬಂಗಾರ ಎಲ್ಲಿ ನಾಡಿನೊಳಗೆ ಎಲ್ಲಿ ಬಂಗಾರ ಇತ್ತು ಏನು ಎಲ್ಲಿ ಕಾಣ ಬರುವುದಿಲ್ಲ. ಆದ್ರೆ ಹೆಂಗ 90 ವರ್ಷದ ವೃದ್ಧೆ ಒಬ್ಳು ತನ್ನ ಕೊರಳೊಳಗಿನ ಕಾಸಿನ ಸರ, ಕೈಯೊಳಗಿನ ಬಳೆಗಳನ್ನ ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಆನ್ ದ ಸ್ಪಾಟ್ ನೀಡಿದಂತಹ ಉದಾಹರಣೆಗಳನ್ನ ಕೊಟ್ಟಂತಹ ನಮ್ಮ ವಿಜಾಪುರ ಜಿಲ್ಲೆ. ಆ ವಿಜಾಪುರ ಜಿಲ್ಲೆಯೇ ಇಂಥ ಮಹಿಳೆಯರಿಂದ ವಿಜಾಪುರ ಜಿಲ್ಲೆ ಕೀರ್ತಿ ಪತಾಕೆ ಅಜರಾಮರವಾಗಿ ಉಳಿತದ. ಅಂಥ ಒಬ್ಬ ಮಹಿಳೆಯನ್ನ ಇವತ್ತು ಬಹಳ ಹೃದಯಸ್ಪರ್ಶಿಯಾಗಿ ಬಹಳ ಶ್ರೀ ಸಂವೇದನೆಗಳ ಮುಖಾಂತರ ಮಧ್ವಾವಿ ಸರ್ ನಮ್ಮ ಎದುರಿಗೆ ಕಟ್ಟಿಕೊಟ್ರು. ಸರ್ ನಿಮ್ಗೆ ಅನಂತ ಕೋಟಿ ಶರಣಾರ್ಥಿಗಳು ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಅಮ್ಮ ತಮಗೂ ಕೂಡ. ಬಿರಾದರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ ನೋಡಿ ಸರ್, ಮಾತಾಡಿ. ಬಿರಾದರ್ ಸರ್. ಶರಣಾರ್ಥಿಗಳು ಎಲ್ಲರಿಗೂ. ಇವತ್ತಿನ ಉಪನ್ಯಾಸ ನೀಡಿದ ಡಾಕ್ಟರ್ MS ಮಧ್ವಾವಿ ಅವರು, ಈ ಬಂಗಾರಮ್ಮ ಸಜ್ಜನ ಅವರ ಉಪನ್ಯಾಸ ಅತ್ಯಂತ ಮಹತ್ವಪೂರ್ಣ ವೈಚಾರಿಕತೆಯಿಂದ ಕೂಡಿತ್ತು ಅಂತ ಹೇಳಬಯಸ್ತಾ, ಸಾಮಾನ್ಯವಾಗಿ ವಿಜಯಪುರ ಜಿಲ್ಲೆ ನನಗೆ ತಿಳಿದ ಹಾಗೆ, ನಾನು ಸುಮಾರು 84ರಾಗ ವಿಜಯಪುರಕ್ಕೆ ಬಂದೆ. ನಾನು ಆ ಸಂದರ್ಭದಾಗ ನೋಡಿದಾಗ ಬಿಜಾಪುರ್ ಈ ರಣ ಬಿಸಿಲು ಹೆಂಗ್ ಉರಿಯುವಾಗ ಜಳ ಹಾರ್ತಿತ್ತು ಹಂಗ್ ಜಳ ಹಾರ್ತಿತ್ತು 84ರೊಳಗೆ. ಅಂಥ ಒಂದು ವಿಜಯಪುರ ಜಿಲ್ಲೆ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ವಿಶ್ವದೊಳಗನೆ ಒಂದು ವಿಜಯಪುರ ಜಿಲ್ಲೆ ಸ್ಥಾನ ಹೆಚ್ಚಿನ ಮಟ್ಟದಲ್ಲಿ ಬೆಳೀತಾ ಇದೆ. ಇದಕ್ಕೆ ಕಾರಣ ತಂದ್ರೆ ಸಮಾಜ ಚಿಂತಕರು. ಉದಾಹರಣೆ ಈಗಾಗಲೇ ಹೇಳಿದಾಗ ಮಧ್ವಾಯಿ ಸರ್ ಹೇಳಿದ ಹಾಗೇನೆ ಒಬ್ಬ ಶ್ರೇಷ್ಠ ಸಜ್ಜನ ಹೆಸರಿಗೆ ತಕ್ಕಂತ ಹಾಗೇನೆ ಸಜ್ಜನ ಬಾಯಿಯವರು, ಮತ್ತೆ ನಮ್ಮ BM ಪಾಟೀಲ್ರು, MB ಪಾಟೀಲ್ರು, ಆಮೇಲೆ ಕಟ್ಟಿಯವರು, ಬಂತ ಸ್ವಾಮಿಗಳು ಸಮಾಜಕ್ಕಾಗಿ ದುಡಿದ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಿಜಾಪುರ್ 2 ಕ್ಷೇತ್ರದಲ್ಲಿ, ಸಾಮಾನ್ಯವಾಗಿ ಆರ್ಥಿಕವಾಗಿ ಶಿಕ್ಷಣವಾಗಿ ಈ 2 ಕ್ಷೇತ್ರದಲ್ಲಿ ಬಹಳ ಹಿಂದುಳಿದ ಜಿಲ್ಲೆ ಆಗಿತ್ತು, ಹೆಸರುವಾಸಿ ಆಗಿತ್ತು ಆ ಹಿಂದುಳಿದ ಜಿಲ್ಲೆ. ಅದನ್ನು ಅಳಕಿಸಿದಂತ ಕೀರ್ತಿ ಈ ಎಲ್ಲಾ ಸಮಾಜ ಚಿಂತಕರಿಗೆ ಸೇರ್ತದ. ಶೈಕ್ಷಣಿಕವಾಗಿ ವಿಶ್ವದಲ್ಲೇ ತಂದುಕೊಟ್ಟಂತಹ ಅಳಕಟ್ಟಿಯವರು, ಬಂತ ಸ್ವಾಮಿಗಳು, BM ಪಾಟೀಲ್ರು, ಈ ಸದ್ಯಕ್ಕೆ MB ಪಾಟೀಲ್ರು ನೀರಾವರಿಯನ್ನು ಮಾಡಿ ಆ ಆರ್ಥಿಕತೆಯನ್ನು ಕೂಡ ಪ್ರಗತಿ ಪಥದಲ್ಲಿ ತಂದ್ರು. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ನಾನು 32 ವರ್ಷ ಸರ್ವಿಸ್ ಮಾಡಿದ್ದು, ನಂದು ಆ ಬಂಗಾರಮ್ಮನ ತಾಯಿಯ ಒಂದು ಆಶೀರ್ವಾದ ಅದ ಅನ್ನುವಂಥದ್ದು ನನಗೆ ಸಂತೋಷ ಅನಿಸ್ತಿದೆ. ಅಂತ ಒಂದು ಕೇಳಿಕೆ, ಅಂತ ಅಧ್ಯಯನ ಕೇಳಿಕೆ ನನಗೆ ಸಂತೋಷ ಅನಿಸ್ತದೆ. ಜೊತೆಗೆ ಅದೇ ಒಂದು ಕ್ಯಾಂಪಸ್ನಲ್ಲಿ, ಆ ತಾಯಿಯ ಕ್ಯಾಂಪಸ್ನಲ್ಲಿಯೇ ಪಟ್ಟಣ ಸರ್ ಹೇಳಿದ ಹಾಗೇನೆ ಈ ವಿಜಯಪುರ ಜಿಲ್ಲಾ ಘಟಕ ಸ್ಥಾಪನೆ ಐತಲ್ಲ, ನನಗೆ ಸದ್ಯಕ್ಕೆ ಸಂತೋಷಕ್ಕೆ ಪಾರವೇ ಇಲ್ಲ ಅನಿಸ್ತಾ ಇದೆ. ಅಂತ ಒಂದು ಅಧ್ಯಕ್ಷ ಸ್ಥಾನ ನನಗೆ ಕೊಟ್ರು. ಅದಕ್ಕೆ ಹಿನ್ನೆಲೆಯಾಗಿ ನಮ್ಮ ಸಮಂತ ಸ್ವಾಮಿಗಳು, ಪಗೋಳ ಕಟ್ಟಿಯವ್ರದು ಆ ತಾಯಿಯ ಆಶೀರ್ವಾದ ಅದ ಅಂತಕ್ಕಂಥದ್ದು ನಾ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಸೊ ಇಂಥ ಒಂದು ಚಾಪ್ಟರ್ ಆಯ್ಕೆ ಮಾಡಿಕೊಟ್ಟಂತ ಪಟ್ಟಣ ಸರ್ ಗುರುಗಳಿಗೂ, ಅಂತ ಒಂದು ಅಭೂತಪೂರ್ವವಾಗಿ ಉಪನ್ಯಾಸ ನೀಡಿದಂತಹ ಡಾಕ್ಟರ್ ಮಧ್ವಾವಿ ಸರ್ ಅವರಿಗೂ, ಮತ್ತು ಪಗೋಳ ಕಟ್ಟಿಯವರಿಗೂ, ಬಂತ ಸ್ವಾಮಿಗಳಿಗೂ, BM ಪಾಟೀಲ್ರಿಗೂ, MB ಪಾಟೀಲ್ರಿಗೂ, ಎಲ್ಲ ಬಸವಾದಿ ಭಕ್ತರಿಗೂ ನನ್ನ ಶರಣಾರ್ಥಿಯನ್ನು ಹೇಳ್ತಾ ಇದ್ದೀನಿ. ಶರಣಾರ್ಥಿಗಳು. ಧನ್ಯವಾದಗಳು ಸರ್, ತಮಗೂ ಕೂಡ ಶರಣಾರ್ಥಿ. ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಸರ್? ಮತ್ತೆ ಗೌರವಮ್ಮ?
ಶಂಕರ್ Hello. ಕುಪ್ಪಸ್ ಸರ್ ಮಾತಾಡ್ತಾರೆ. ಶಂಕರ್ ಸರ್ ಕುಪ್ಪಸ್. ಶಂಕರ್ ಕುಪ್ಪಸ್ ಸರ್ ಮಾತಾಡಿ ಸರ್. ಸರ್ವರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೂ ನಾನು ಬಂಗಾರಮ್ಮ ಸಜ್ಜನ್ ಅವ್ರ ಬಗ್ಗೆ ಉಪನ್ಯಾಸನವನ್ನ ಕೇಳಿನಿ. ಬಹುಶಃ ಇಲ್ಲಿ ಇಬ್ಬರಿಗೆ ನಾನು ಬಹಳಷ್ಟು ನನ್ನ ಕೃತಜ್ಞತೆಗಳನ್ನ ನಾನು ಹೇಳ್ಬೇಕಾಗತ್ತೆ. ಒಂದೇದ್ದು ಈ BLD ಸಂಸ್ಥೆ ಅದು ಕಟ್ಟಿಕೊಟ್ಟಂತ ಅಂದ್ರೆ ಬಂಗಾರಮ್ಮ ಸಜ್ಜನ್ ಬಗ್ಗೆ ಏನೂ ಗೊತ್ತಿದ್ದಿದ್ದಿಲ್ಲ. ಬಟ್ ಇಂಥವನ್ನೆಲ್ಲ ಹುಡುಕಿ ನಮ್ಮ ಪಟ್ಟಣ್ ಸರ್ ಅವರು ಈ ಉಪನ್ಯಾಸ ಇಡ್ತಾರಲ್ಲ, ನಿಜಕ್ಕೂ ಕೂಡ ಇದೊಂದು ದೊಡ್ಡ ಕೆಲಸನ ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು BLD ಸಂಸ್ಥೆ ಅಂದ್ರೆ ನಾವು ದೊಡ್ಡವ್ರದ್ದು ಅಷ್ಟೇ ಹೆಸರು ನಮಗೆ ನೆನಪಿರ್ತೈತಿ. ಆದ್ರೆ ಒಬ್ಬ ಮಾದರಿ ಹೆಣ್ಮಗಳು, ಏನೂ ಕಲೀಲಾರ್ದಂತ, ಏನೂ ಶೈಕ್ಷಣಿಕವಾಗಿ ಮುಂದಿರದೇ ಇರತಕ್ಕಂಥ ಒಬ್ಬ ಹೆಣ್ಮಗಳು ಈ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ತನ್ನ ಸ್ವಂತ 54 ಎಕರೆ ಹೊಲವನ್ನ ಇವತ್ತು ದಾನ ಮಾಡ್ಯಾಳ ಅಂತ ಹೇಳಿದ್ರೆ ಬಹುಶಃ ಇದೊಂದು ಮರೆಯಲಾದಂತ ಇತಿಹಾಸ ಅಂತಕ್ಕಂಥದ್ದು. ಜೊತೆಗೆ ಇದನ್ನ ಬಹಳಷ್ಟು ಅದ್ಭುತವಾಗಿ ನಮಗೆ ಮಧ್ವಾವಿ ಸರ್ ಕಟ್ಕೊಟ್ರು. ಬಹುಶಃ ಅವ್ರು ನೋಡಿದ್ರೆ ನನಗೆ ಬಹಳ ಖುಷಿ. ಬಿಜಾಪುರಕ್ಕೂ ಒಂದ್ಸಲ ಕಾರ್ಯಕ್ರಮದಲ್ಲಿ ಹೋದಾಗ ಹೊಳಕಟ್ಟಿ ಅವ್ರ ಬಗ್ಗೆ ಬಹಳಷ್ಟು ಒಂದು ಉಪನ್ಯಾಸವನ್ನ ನೀಡಿದ್ರು. ಮತ್ತೆ ಜೊತೆಗೆ ಅವ್ರು ಏನು ಪಾಯಿಂಟ್ಸ ಬೇಡ ಅಂದ್ರೆ ನಿಜಕ್ಕೂ ಕೂಡ ಆ ಕಥೆಯೊಳಗ ಅಥವಾ ಅವರ ಒಂದು ಜೀವನದೊಳಗ ನಾವೆಲ್ಲ ಅದೇವಿ ಅನ್ನುವಂಗ ಅವ್ರು ನಮಗೆಲ್ಲ ಕಟ್ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಎಂತ ಅದ್ಭುತ. ಇದು ನಿಜಕ್ಕೂ ಕೂಡ ಬಹಳಷ್ಟು ಒಂದು ಒಳ್ಳೆ ರೀತಿಯಾಗಿ ನಮಗೆ ಉಪನ್ಯಾಸ ನೀಡಿದರು. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಬಹುಶಃ ಮಾಡಿರ್ಬೋದಂತ ನಾನು ಅನ್ಕೊಂಡೇನಿ. ಇವತ್ತೇನು ಆ ಒಂದು KLE ಸಂಸ್ಥೆಯ ಶಿಕ್ಷಣ ಸಂಸ್ಥೆ ಅದಾವಲ್ ಸರ್, ಒಂದು ನನ್ನ ಇರ್ಬೋದಂತ ನಾನು ಅನ್ಕೊಂಡೇನಿ. ಪ್ರತಿಯೊಂದು ಅಡ್ಮಿಷನ್ ಸಂದರ್ಭದೊಳಗ, ವಿದ್ಯಾರ್ಥಿಗಳ ಅಡ್ಮಿಷನ್ ಸಂದರ್ಭದೊಳಗ ಪ್ರಾಸ್ಪೆಕ್ಟಸ್ ಅಂತ ಕೊಡ್ತೇವೆ ನಾವು. ಆ ಪ್ರಾಸ್ಪೆಕ್ಟಸ್ ನೊಳಗ ಸಂಸ್ಥಾದ್ದು ಅಲ್ಲಿ ಏನಿರ್ತೈತಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತೈತಿ. ಅದ್ರ ಜೊತೆಗೆ ಇದು ಸಣ್ಣದೊಂದು ಸ್ಟೋರಿ ಅಂದ್ರೆ ಬಂಗಾರಮ್ಮಂದ್ ಇರ್ಬೋದು, ಬಂತಾ ಶಿವಗಳ ಬಗ್ಗೆ ಇರ್ಬೋದು, ಇದು ಒಂದು ಆ ಕಥೆಯನ್ನ ಆ ಪುಸ್ತಕದೊಳಗೆ ಇಟ್ಬಿಟ್ರಾತಂದ್ರ ನಮಗ್ ಮುಂದಿನ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ಒಂದು ಮಾದರಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಕಲ್ಪನೆ. ಯಾಕಂತ ಹೇಳಿದ್ರೆ ನಮ್ಮ ITದೊಳಗೆ ನಾವು ಫಸ್ಟ್ ಇದನ್ನ ನಾನು ಮಾಡಿಸಿದೆ. ಯಾಕಂತ ಹೇಳಿದ್ರೆ ಇಂಥ ITಗಳು ಕಟ್ಟುವಂತ ಕೆಲಸ ನಮ್ಮ ಜಗದ್ಗುರು ಮಾಡಿದ್ರು. ಆವಾಗ ಶ್ರಮ ಎಷ್ಟು ಪಟ್ರು ಅಂತಕ್ಕಂಥದ್ದು ಅದು ನನಗ್ ಗೊತ್ತೈತಿ. ಆದ್ರೆ ಮುಂಬರುವ ಪೀಳಿಗೆ ಗೊತ್ತಾಗ್ಬೇಕದು ಹೆಂಗ್ ಬಂತು ಏನ್ ಬಂತು ಅಂದು. ಕೇವಲ ಇವತ್ತು ನಾವು ಸ್ಟ್ಯಾಚ್ಯೂ ಮಾಡಿದ್ರಿ ಅಥವಾ ಇನ್ನೊಂದು ಹೆಸರು ಇಟ್ರಿ, ಓಕೆ. ಆದ್ರೆ ಆ ಪ್ರಾಸ್ಪೆಕ್ಟಸ್ ನಲ್ಲಿ ಅವ್ರ ಸಂಪೂರ್ಣ ಒಂದು ಇತಿಹಾಸ ಸಣ್ಣ ಒಂದು ಬುಕ್ಲೆಟ್ ಮಾಡಿ ಆ ಪ್ರಾಸ್ಪೆಕ್ಟ್ ಅದ್ರೊಳಗೆ ಕೊಟ್ಟಿದ್ದಾತಂದ್ರ ಎಷ್ಟೋ ವಿದ್ಯಾರ್ಥಿಗಳಿಗೆ ಹಿಂಗೂ ಕೂಡ ಹಿಂದಿನ ಕಾಲದಲ್ಲಿ ಇದ್ರು. ಇಷ್ಟು 54 ಎಕರೆನ ಯಾವುದೇ ಮುಲಾಜಿಲ್ದನೆ ಸ್ವಾಮಿಗಳಿಗೆ ಕೊಟ್ರ ಅಂತ ಹೇಳಿದ್ರೆ ನಾವ್ ಏನೂ ಅಲ್ಲ ದಾನ ಮಾಡಿದ್ದು. ನಿಜಕ್ಕೂ ಕೂಡ ದಾನ ಅಂತಂದ್ರ ಆ ಹೆಣ್ಮಗಳದು ಅಂತಕ್ಕಂಥದ್ದು ನಮಗ್ ಗೊತ್ತಾಗಬೇಕು. ಆ ದಿಶೆಯಲ್ಲಿ ಅದು ಆಗಿರ್ಬಹುದು ಅಂತ ನಾನು ಅನ್ಕೊಂಡಿದೀನಿ. ಬಹುಶಃ ಮಧ್ವಾವಿ ಸರ್ ಎಲ್ಲವನ್ನೂ ತಿಳ್ಕೊಂಡಿರ್ತಕ್ಕಂಥವ್ರು, ನಾನ್ ಬಹಳ ಚಿಕ್ಕವನ, ಆದ್ರೆ ಇದು ಇದ್ರೆ ಒಂದು ಸೂಕ್ತ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಸರ್. ತಮಗೆ ಇಲ್ಲಿವರೆಗೂ ಬಹಳಷ್ಟು ಅದ್ಭುತವಾಗಿ ಕೊಟ್ರಿ. ತಮಗೆ ಅನಂತ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಸರ್. ಖಂಡಿತವಾಗಿಯೂ ಈ ಕೆಲಸ ಆಗ್ಬೇಕು ಸರ್. ಆ BLD ಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇಂತಹ ಕಾರ್ಯಗಳು ನೆನೆಸ್ಕೊಳ್ಬೇಕು. ಅವ್ರನ್ನ ಇಂತಹ ಕಾರ್ಯಗಳು ತಿಳಿದಿರ್ಬೇಕು. ಇಂಥವ್ರಿಂದ ನಾವು ಇವತ್ತು ಇಲ್ಲಿ ಶಿಕ್ಷಣವನ್ನ ಕಲಿತಾ ಇದ್ದೀವಿ ಅಂತಕ್ಕಂಥದ್ದು. ವರ್ಷಕ್ಕೊಮ್ಮೆ ಅಲ್ಲಿ ಉಪನ್ಯಾಸಗಳನ್ನು ಏರ್ಪಡಿಸಿ ಇಂತಹ ವಿಚಾರಗಳನ್ನು ತಿಳಿಪಡಿಸ್ತಕ್ಕಂತಹ ಕೆಲಸ ಕಾರ್ಯಗಳಾಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಸರ್ ಮುಂದಿನ ಕಾರ್ಯಕ್ರಮ ತಗೋಣ. ಇಲ್ಲ, ಇದು ಪ್ರಿಯದರ್ಶಿನಿ ಉಲಾಟರ ಹ್ಯಾಂಡ್ ರೈಟ್ ಮಾಡಿ. ಅಕ್ಕ ಮಾತಾಡಿ ಪ್ರಿಯದರ್ಶಿನಿ. ಪ್ರಿಯಕ್ಕ. ಪ್ರಿಯಕ್ಕ ಈಗ ಕೇಳಿಸ್ತೈತಿ? ಕೇಳಿಸ್ತಾ ಇದೆ, ಮಾತಾಡಕ್ಕ. ಎಲ್ಲರಿಗೂ ಶರಣಾರ್ಥಿ. ನಾನು BLD ಅಲ್ಲಿ ಮೆಡಿಕಲ್ ಕಾಲೇಜಲ್ಲೇ ಓದಿದ್ದು 8-10 ವರ್ಷ. ಬಟ್ ನನ್ಗೆ ಇಷ್ಟೊಂದು BLD ಹಿಸ್ಟ್ರಿ ಐತಿ ಅಂತ ಇಷ್ಟು ವರ್ಷ ಆದ್ರೂ ನನಗೆ ಗೊತ್ತಿರ್ಲಿಲ್ಲ. ನನಗ ಆಕ್ಚುಲಿ ಬೇಜಾರಾಯ್ತು, ಇಷ್ಟು ಇಗ್ನೋರೆಂಟ್ ಇದೀನಲ್ಲಪ್ಪ ನಾನು ಅಂತ ಹೇಳಿ.
ಬಟ್ ಮಧುಭಾವಿ ಸರಿಗೆ ಧನ್ಯವಾದಗಳು. ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟು ನಮಗ ಇಷ್ಟ ಇದು ಮಾಡಿದ್ದಕ್ಕ ತುಂಬಾ ಧನ್ಯವಾದಗಳು. ಯಾವಾಗೂ ನಾನು BLD ಇದು ಅಂತಂದ್ರೆ ನನಗೆ ನಿಜವಾಗ್ಲೂ ಒಂಥರ ಎಮೋಷನಲ್ ಆಗ್ಬಿಡ್ತೀನಿ ನಾನು. ಸೊ ನನಗೆ ಅದು ಜ್ಞಾನ ಕೊಟ್ಟಿದ್ದ ಇದು ಸಂಸ್ಥೆ ಜ್ಞಾನ ಕೊಟ್ಟಿದ್ದ ಇದು. ನಾನೇನೋ ಒಂದು 2 ತುತ್ತು ಊಟ ಮಾಡ್ತೀನಿ ಅಂದ್ರೆ ಅದು ಸಂಸ್ಥೆದ ಇದು ಬಹಳ ಐತಿ, ಕಾಂಟ್ರಿಬ್ಯೂಷನ್ ಬಹಳ ಐತಿ ನನ್ನ ಜ್ಞಾನಕ್ಕ, ನನ್ನ ಇದಕ್ಕ. ಸೊ ಥ್ಯಾಂಕ್ ಯು ಸರ್, ನನಗೆ 2 ಮಾತು ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಹೇಮಾ ವಸ್ತ್ರಾದ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿ. ಇವತ್ತು ಮಧುಭಾಮಿ ಸರ್ದು ಮಾತು ಈ ಮೊದಲೇ ನಾನು ಏನಂದ್ರೆ ಮಹಾಮನೆಗೆ ಸಂದರ್ಶನ ಮಾಡುವಾಗ ಕೇಳಿದ್ದೆ. ಅವ್ರು ಎಷ್ಟು ಉತ್ಸಾಹಿಗಳಾಗಿ ಉತ್ತರ ಕೊಟ್ಟಿದ್ರು ಅಂದ್ರೆ ನನಗ ಇನ್ನೊಂದು ಕಣ್ಣಿ ಕಟ್ಟದಂಗ ಅದ. ಅಗ್ದಿ 28 ಯುವಕರಂಗ ಉತ್ಸಾಹದಿಂದ ನಾನ್ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಇದೇ ರೀತಿ ಡಿಟೇಲ್ ಆಗಿ ಉತ್ತರ ಕೊಟ್ಟಿದ್ರು. ಆ ಒಂದು ಧ್ವನಿ ಮತ್ ಇವತ್ತು ಏನು ಉಪನ್ಯಾಸದನ್ನ ಅವ್ರು ಎಷ್ಟು ಇಮೋಷನಲ್ ಆಗಿದ್ರು. ಅವಳು ನಮ್ಮ ಶರಣೆ ಬಂಗಾರಮ್ಮ ಅವ್ರದ್ದು ದಾನ ಕೊಟ್ಟಂತ ಪ್ರಸಂಗ ಹೇಳ್ಬೇಕು ಅಂತಂದ್ರ ಅದು ನಮಗೂ ಕೂಡ ಅದು ಅವ್ರ ಹೃದಯ ಏನು ಸ್ಪಂದನ ಅದಲ್ಲ ನಮಗೂ ತಡ್ತು, ನಮ್ ಹೃದಯನ ಸ್ಪಂದಿಸ್ತಿತ್ತು, ಕಣ್ಣ ನೀರ್ ಬಂದು. ಆ ರೀತಿಯಾಗಿ ಮಧುಭಾಮಿ ಸರ್ ನಮ್ಗ ಹೇಳಿದ್ರು. ಅದು ನಾವು ಈಗ ಹೆಂಗ ಮಧುಭಾಮಿ ಸರ್ ಪಗು ಹಳಕಟ್ಟಿ ಅವ್ರ ಜೊತೆ ಒಡನಾಡ್ಯಾರ ಅಂತ ಒಂದು ಸೌಭಾಗ್ಯ ಅವ್ರಿಗೆ ಸಿಕ್ಕಿತ್ತು, ಹಂಗ ನಾವು ಮಧುಭಾಮಿ ಸರ್ ಅವ್ರ ಜೊತೆ ಮತ್ತೆ ಕಲಬುರ್ಗಿ ಅವ್ರ ಜೊತೆ ಒಡನಾಡಿವಲ್ಲ ಅನ್ನುವಂತ ಭಾಗ್ಯ ನಮ್ದು ಅಂತ ನಾನು ಅನ್ಕೊಂತೀನಿ ನಾನು. ಆಮೇಲೆ ಸರ್ ಪಟ್ಟಣ್ ಸರ್ ಏನು ಅಂದ್ರೆ ಒಂದ್ ಗಾದೆ ಮಾತದ, ಹೆಂಗಂದ್ರ ಆಲ್ಕೋಹಾಲ್ ಅನ್ನ ಅಲ್ಲೇ ಇದ್ದಲ್ಲಿ ಹೋಗಿ ಕುಡಿತಾರ, ಹಾಲ್ ಮನೆಗೆ ತಲುಪಿಸ್ಬೇಕಂತ. ಹಂಗ ಒಳ್ಳೆ ಕೆಲಸಗಳನ್ನ ಮಾಡಿದವ್ರನ್ನ ನಾವು ಮನೆಗೆ ತಲುಪಿಸುವಂತ, ಮನಸ್ಸಿಗೆ ತಲುಪಿಸುವಂತ ಕೆಲಸ ಆಗ್ಬೇಕಾಗ್ಯದ ಈಗ. ಯಾಕಂದ್ರೆ ಕೆಟ್ಟದ್ದೇ ಹರಡುವಂತ ಈ ವಿಷಮ ಸ್ಥಿತಿ ಒಳಗ ಒಳ್ಳೇದನ್ನ ನಾವು ಈ ರೀತಿ ಈ ಒಂದು ಕಾರ್ಯಕ್ರಮಗಳ ಮೂಲಕ ಹರಡಕತ್ತಿರ್ಲತ್ತಾವು. ಅದಕ್ಕೆ ನಾವೆಲ್ಲ ಭಾಗಿಗಳಾಗಿರ್ತೀವಿ, ಅದು ಒಂದು ಸಂತೋಷದ ವಿಷಯ. ಇನ್ನೂ ಒಂದು ಏನು ಅಂತಂದ್ರ, ಈಗ ಪ್ರಾಸ್ಪೆಕ್ಟಸ್ ನಲ್ಲಿ ವಿಷಯವನ್ನ ಹಾಕ್ರಿ ಅಂತ ಹೇಳಿ ಸರ್ ಹೇಳಿದ್ರು. ಅದೇ ರೀತಿ ನಾವು ಬರೀ 1000 ಪ್ರತಿಗಳನ್ನ ಮಾಡಿದ್ದಕ್ಕನೆ ದಾನ ಚಿಂತಾಮಣಿ ಅನ್ನುವಂತ ಸರ್ಕಾರ ಪ್ರಶಸ್ತಿಯನ್ನ ಕೊಡ್ತು. ಆ ರೀತಿ ನಾವು ಯಾಕ ಇಲ್ಲಿ ಸಜ್ಜನ್ ಅಂದ್ರೆ ಒಳ್ಳೆ ಜನ, ಅವರ ಇದ್ರೊಳಗನು ಅಡ್ಡೆ ಹೆಸರೊಳಗೂ ಕೂಡ ಸಜ್ಜನ್ ಅಂತಾನೆ ಅದ. ಆ ರೀತಿ ಸಜ್ಜನ ಬಂಗಾರಮ್ಮ ದಾನ ಪ್ರಶಸ್ತಿ ಅಂತ ತಿಳ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಇಡಬಾರ್ದು ಅಂತ ಹೇಳಿ ನನ್ನ ಅನಿಸಿಕೆ. ತಾವೆಲ್ಲರ ಸಹಕಾರದೊಂದಿಗೆ ಅವ್ರಿಗೆ ನಾವು ಸರ್ಕಾರಕ್ಕ ಪಾಟೀಲ್ ಸಾಹೇಬರ ಮೂಲಕ ನಾವು ಒತ್ತಾಯ ಮಾಡಿದ್ರ ಕೊನೆವರೆಗೂ ಸೂರ್ಯಚಂದ್ರ ಇರುವವರೆಗೂ ಕೂಡ ಬಂಗಾರಮ್ಮನವ್ರ ಆ ಒಂದು 54 ಅಂದ್ರೆ ಕಮ್ಮಿ ಅಲ್ಲ, ಹೇಳಿದ್ರ ಅಲ್ಲಿ ಕೋಟ್ಯಾಂತರ ಆಗ್ತೈತಿ, ಮಿಲಿಯನ್ ಆಗ್ತೈತಿ, ಅಬ್ಜ ಆಗ್ತೈತಿ, ಎಷ್ಟು ಗೊತ್ತಿಲ್ಲ ಅಂತ ಒಂದು ಹೆಸರು ಮತ್ತು ಆ ಅಮ್ಮನ ಬಂಗಾರಮ್ಮ ಸಜ್ಜನ್ ಅವ್ರದ್ದು ಒಂದು ಹೆಸರು ಕೊನೆವರೆಗೂ ಉಳಿತೈತಿ ನಮಗೆಲ್ಲ. ಅಂದ್ರ ನಾವ್ ಹೇಳ್ಬೇಕಾಗಿಲ್ಲ, ಆ ಪ್ರಶಸ್ತಿ ತಗೊಂಡಾಗೊಮ್ಮೆ ತಗೊಳ್ಳೋರು ಆ ವಿಷಯವನ್ನ ಹೇಳ್ತಾನೇ ಹೋಗ್ತಾರೆ. ಹಂಗ ಶಾಶ್ವತವಾಗಿ ಅದು ಉಳಿತೈತಿ. ಅದಕ್ಕೆ ನಾವು ಒತ್ತಾಯ ಮಾಡೋಣ ಅಂತ ಹೇಳ್ತಾ, ಇನ್ನೊಮ್ಮೆ ಮಧುಭಾವಿ ಸರ್ಗೆ ಮತ್ತು ತಮ್ಗೆಲ್ರಿಗೂ ಇವತ್ತು ಒಳ್ಳೆ ಸಮಯವನ್ನ, ಈ ಭಾನುವಾರವನ್ನ ಒಳ್ಳೆ ವಿಚಾರಗಳಲ್ಲಿ ಕಳೆಯುವಂಗ ಮಾಡಿದ್ರಿ. ಅದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು, ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ತಮಗೂ ಕೂಡ ಖಂಡಿತವಾಗ್ಲೂ ಈ ನಿಟ್ಟಿನಲ್ಲಿ ವಿಚಾರ ಮಾಡ್ತಕ್ಕಂತಹ ಒಂದು ವಿಚಾರಗಳನ್ನು ಧನ್ಯವಾದಗಳು. ಈಗ ಸುರೇಶ್ ಸರ್ ಮಾತಾಡಿ ಸರ್, ಹ್ಯಾಂಡ್ ರೈಸ್ ಮಾಡಿದೀರ ನೋಡಿ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಡಾಕ್ಟರ್ ಸುರೇಶ್ ಪಾಟೀಲ್ ಅಂತೇಳಿ ಬೀದರ್ದಿಂದ ಮಾತಾಡ್ತಾ ಇದ್ದೀನಿ. ಹೊರಗೆ ಇಲ್ಲಿವರೆಗೂ ಉಪನ್ಯಾಸ ನಿಜವಾಗ್ಲೂ ಬಹಳ ಹೃದಯ ತಟ್ಟುವಂಗಿತ್ತು. ಯಾಕಂದ್ರೆ ನಮ್ ತಲೆಗೆ ಏನಿತ್ತಂದ್ರೆ MB ಪಾಟೀಲ್ ಅವರು ಇದು BLD ಶಿಕ್ಷಣ ಸಂಸ್ಥೆ ಹುಟ್ಟಿ ಹಾಕ್ಯಾರಂದು ಇತ್ತು ನಮ್ಮ ತಲೆಗೆ ಇಲ್ಲಿವರೆಗೆ. ನಾ ಯಾಕೆ ಬೀದರ್ದು ನಮ್ಗೆ ಗೊತ್ತಿತ್ತು. ಈಗ ನಾವು ಬಿಜಾಪುರದ ಏನು ಸಂಬಂಧಿಕ ನಮ್ಮ ಏನಂತಾರೆ ನಮ್ಮ ಸೊಸೆಯನ್ನ ಬಿಜಾಪುರದಿಂದ ತಗೊಂಡು ಬಂದಿವಿ. ಹೀಗಾಗಿ ನಮ್ಗೆ ಬಿಜಾಪುರಕ್ಕೆ ಬಹಳಷ್ಟು ಸಂಪರ್ಕ ಇದೆ. ಆದ್ರೆ ಇವತ್ತು ಬಹಳಷ್ಟು ವಿಷಯಗಳನ್ನ ನಮ್ಮ ಡಾಕ್ಟರ್ ಮಧುಭಾವಿ ಸರ್ ಹೇಳಿದ್ರು. ನಿಜವಾಗ್ಲೂ ಬಂಗಾರಮ್ಮ ಸಜ್ಜನವರ ಕೊಡುಗೆ ನಾವು ಗುಡ್ಡಾಪುರ ದಾನಮ್ಮ ನೆನೆಸ್ತೀವಿ ಎಲ್ಲರೂ. ಆದ್ರೆ ಗುಡ್ಡಾಪುರ ದಾನಮ್ಮಕ್ಕಿಂತ ಹೆಚ್ಚಾಗಿ ಬಂಗಾರಮ್ಮ ನೆನೆಸ್ಬೇಕು ನಾವು. ಯಾಕಂದ್ರೆ ಇಂಥ ಒಂದು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದಂತ, ಯಾಕಂದ್ರೆ ಅವ್ರು ಭೂಮಿ ಕೊಡ್ಲಿಲ್ಲ ಅಂದ್ರೆ ಇಷ್ಟೊಂದು ಸಂಸ್ಥೆ ಬೆಳಿಲಿಕ್ಕೆ ಸಾಧ್ಯ ಆಗಿಲ್ಲ. ಅವ್ರು ಭೂಮಿ ಕೊಟ್ಟಾರ ಅಂತೇಳಿ ಅದು ಇವತ್ತು ನಾಳೆ ನಾವೆಲ್ಲ 10,000 20,000 ಕೊಡ್ಬೇಕಾದ್ರೆ 100 ಸಲ ವಿಚಾರ ಮಾಡ್ತೀವಿ. ಕೋಟ್ಯಾನುಗಟ್ಲೆ ಆಸ್ತಿ ಅವರು ಅಂದಿನ ಕಾಲದಲ್ಲಿ ದಾನ ಮಾಡಿರ ಅಂದ್ರೆ ನಿಜವಾಗ್ಲು ಬಹಳಷ್ಟು ಅವ್ರಿಗೆ ಯಾವ ಒಂದು ಮಾತಿನಿಂದ ಹೇಳ್ಬೇಕು ಗೊತ್ತಿಲ್ಲ. ಅಂತ ಒಂದು ಬಂಗಾರಮ್ಮ ಸಜ್ಜನ್ ಎರಡೂ ಅವರಲ್ಲೇ ಇದಾವೆ.
ಹೆಣ್ಮಗಳು ಬಂಗಾರ ಇದ್ದಂಗಳ, ಒಳ್ಳೆ ಜನ ಅದಾರಂತ. ಸೊ ಬಂಗಾರಮ್ಮ ಸಜ್ಜನವರು ನಿಜವಾಗ್ಲೂ ಇಂಥ ಒಂದು ಇತಿಹಾಸದಲ್ಲೇ ಉಳಿಯುವಂಥ ಒಂದು ದಾನವನ್ನು ಮಾಡಿದಾರಲ್ಲ, ಅದು ನಮ್ಮೆಲ್ಲರಿಗೂ, ಇಡೀ ಕೇವಲ ಬಿಜಾಪುರ ಅಲ್ಲ, ಇಡೀ ಕರ್ನಾಟಕದ ಎಲ್ಲರಿಗೂ ಒಂದು ಮಾದರಿ. ಹಾಗಾಗಿ ಭಾಳ ಜನ ಏನ್ಬಿಡ್ತೀವಿ ಈಗ, ಭಾಳ ಶರಣರು ಹೇಳಿದ್ರಲ್ಲ, ಬಂಗಾರಮ್ಮ ಅವ್ರ ಹೆಸರು ಕೇವಲ ಮೂರ್ತಿ ಮಾಡಿ ಕೂಡಿಸಿದ್ರೆ ಹೌದು ಒಳಗೆ ಬಂದರು ಯಾರು ಅಂತ ಕೇಳ್ತೀವಿ. ಹೊಸ ಹುಡುಗರು ಬಂದರು, ನಾವೇ ಹೋಗಿದ್ದೀವಿ. ಈಗ ಅಲ್ಲಿ ಮೂರ್ತಿ ನೋಡಿದೆ, ನಾನು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜವಾಗ್ಲು. ಇದು ಮೂರ್ತಿ ಇವತ್ತು ಹೇಳಿರಲ್ಲ ನೀವು, ಅಲ್ಲಿ ಕ್ಯಾಂಪಸ್ಗೆ ಎಂಟರ್ ಆದ ಕೂಡಲೇ ಮೂರ್ತಿ ಬಂಗಾರಮ್ಮ ಅವ್ರು ಇಟ್ಟಾರ ಅಂತೇಳಿ. ಸೊ ಬಂಗಾರಮ್ಮ ಅವ್ರು ಯಾರು? ಸೊ ಈಗ ಅಕ್ಕವ್ರು ಹೇಳಿದ್ರಲ್ಲ, ಆ ಥರ ಒಂದು ಪ್ರಾಸ್ಪೆಕ್ಟಸ್ನಲ್ಲಿ ಸರ್ ಹೇಳಿದ್ರಲ್ಲ, ಆ ಥರ ಒಂದು ಸಣ್ಣದೊಂದು ಇತಿಹಾಸ ಅವ್ರದ್ದು. ಆ ಬುಕ್ಕೆ ಎಲ್ಲರಿಗೂ ಗೊತ್ತಾಗ್ತದೆ, ಓದೋ ಹುಡುಗರಿಗೆ ಎಲ್ಲರಿಗೆ. ಸೊ ಹಾಗಾಗಿ ಅವರು ಯಾವಾಗಲೂ ಇತಿಹಾಸದಲ್ಲಿ ಉಳಿಯಂಗೆ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಮರ್ತೋಗ್ಬಿಡ್ತದೆ ಮುಂದಿನ ಜನ್ರೇಷನ್ದಾಗ. ಕೇವಲ ಇವರು ಇವ್ರ ಹೆಸರು ಬರಬಾರ್ದಂತಲ್ಲ, ಇವ್ರ ಸಂಸ್ಥೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ದಾನ ಕೊಟ್ಟಾರ, ಎಲ್ಲ ಮಾಡಿದ್ದಾರೆ. ಬಟ್ ಇವ್ರ ಸಂಸ್ಥೆ ಮುನ್ನಡೆಸ್ಕೊಂಡು ಹೋಗ್ತಾರಲ್ಲ, ಅವ್ರ ಹೆಸರು ಮಾತ್ರ ಇನ್ನೂ ಮರಿಬಾರ್ದು ನಾವು. ಯಾಕಂದ್ರೆ ಇರ್ಲಿಕ್ಕೆ ಜಾಗ ಕೊಟ್ಟಾರ, ಈ ಸಂಸ್ಥೆ ಬೆಳಿಲಿಕ್ಕೆ ಬಹಳಷ್ಟು ಪೂರಕವಾಗಿ ಸಹಾಯ ಮಾಡಿದಾರ. ಅಂತ ಒಂದು ಸ್ತ್ರೀಯರಿಗೆ ನಾವು ನಿಜವಾಗ್ಲೂ ಗೌರವದಿಂದ ಕಾಣಬೇಕಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಸರ್ ತಮ್ಗೆ. ಮತ್ತೆ ಯಾರಾದ್ರೂ ಮಾತಾಡೋರು ಇದ್ದೀರಾ? ನೆಕ್ಸ್ಟ್ ನೋಡ್ರಿ ಮ್ಯಾಮ್. ಇಷ್ಟ ಇವತ್ತಿನ ಒಂದು ಅತ್ಯದ್ಭುತ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ನಮ್ಮ ವಚನ ವೇದಿಕೆಯ ಪರವಾಗಿ. ಯಾಕೆಂತಂದ್ರೆ ಬೆಸ್ಟ್ ಅವರ್ಸ್ ಆಫ್ ದಿಸ್ ಡೇ ಅಂತ ಹೇಳ್ಬೋದು. ಇವತ್ತಿನ ಅದ್ಭುತವಾದಂತಹ ಸಮಯವನ್ನು ನಾವು ಕಳೆದಿದ್ದೇವೆ ಅಂತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನು ಗೈದು ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ನೈನಕ ಗಿರಿಗೌಡರವರಿಗೆ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ಶರಣೆ ಬಂಗಾರಮ್ಮ ಸಜ್ಜನ್ ಈ ವಿಷಯದ ಕುರಿತಾಗಿ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ MS ಮಧುಭಾವಿ, ನಿರ್ದೇಶಕರು ಡಾಕ್ಟರ್ ಫಗು ಹಳಕಟ್ಟಿ, ಸಂಶೋಧನಾ ಕೇಂದ್ರ ವಿಜಯಪುರ್, ಇವರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ನಮ್ಮ ಯಾವತ್ತು ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮ ವೇದಿಕೆ ರೂವಾರಿಗಳು, ಜೊತೆಗೆ ಎಲ್ಲರ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಾಟನ್ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಯೋಜಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ರುದ್ರಮೂರ್ತಿ ಪ್ರಭು, ಕುಮಾರ್ ರಾಜಣ್ಣ, ಡಾಕ್ಟರ್ ದಾನಮಕ್ಕ ಝಳಕಿ, ಇವರೆಲ್ಲರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು ಸರ್ ತಮಗೆಲ್ಲರಿಗೂ ಕೂಡ. ಕಾರ್ಯಕ್ರಮದ ಕೊನೆಯಲ್ಲಿ ವಚನ ಮಂಗಳವನ್ನ ಮಾಡಲಿರ್ತಕ್ಕಂತಹ ಡಾಕ್ಟರ್ ಕಸ್ತೂರಿ ದಳ್ವಾಯಿ ಅವರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ಶನಿವಾರ ರವಿವಾರ ಖಂಡಿತವಾಗ್ಲೂ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗೂಗಲ್ ಮೀಟ್ ನಲ್ಲಿ ಕಾರ್ಯಕ್ರಮ ಭಾಗವಹಿಸಬೇಕು. ನಮ್ಮ ಒಂದು ಸಂಘಟನೆ ಇನ್ನೂ ಸ್ಟ್ರಾಂಗ್ ಆಗ್ಬೇಕು, ಎಲ್ಲೆಡೆ ಹರಡಬೇಕು. ಇಂತಹ ವಿಚಾರಗಳನ್ನ ನಾವೆಲ್ಲರೂ ತಿಳಿಸ್ಕೊಡ್ಬೇಕು. ಇಂತಹ ಕಾರ್ಯಗಳು ಮತ್ತೆ ಮತ್ತೆ ಆಗ್ತಾ ಇರ್ತಾ ಇದೆ. ಪ್ರತಿ ವಾರನೂ ಕೂಡ ತಾವೆಲ್ಲರೂ ಜಾಯಿನ್ ಆಗ್ರಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಈಗ ವಚನ ಮಂಗಳವನ್ನ ಮಾಡ್ಬೇಕು ಅಂತ ನಾನು ಡಾಕ್ಟರ್ ಕಸ್ತೂರಿ ದಳ್ವಾಯಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ. ಎರಗಿ ಬಂದಾಡುವ ದುಂಬಿಗಳಿರ, ಎರಗಿ ಬಂದಾಡುವ ದುಂಬಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಕೊಳನ ತಡೆಯೊಳಾಡುವ ಹಂಸಗಳಿರ, ಕೊಳನ ತಡೆಯೊಳಾಡುವ ಹಂಸಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಗಿರಿಗೌಹರದೊಳಾಡುವ ನವಿಲುಗಳಿರ, ಗಿರಿಗೌಹರದೊಳಾಡುವ ನವಿಲುಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಎನ್ನ ಚನ್ನ ಮಲ್ಲಿಕಾರ್ಜುನ ದೇವನನು, ಎನ್ನ ಚನ್ನ ಮಲ್ಲಿಕಾರ್ಜುನ ದೇವನನು, ಕಂಡಿರ ಕಂಡಿರ ಕರೆದು ತೋರಿರಿ, ಕಂಡಿರ ಕರೆದು ತೋರಿರಿ. ಶರಣಾರ್ಥಿ. ಧನ್ಯವಾದಗಳು ಅಕ್ಕ. ಸುಶ್ರಾವ್ಯವಾಗಿ ವಚನ ಮಂಗಳವನ್ನ ಗೈದಂತಹ ತಮಗೆ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಮತ್ತೆ ಶನಿವಾರ ರವಿವಾರ ಗೂಗಲ್ ಮೀಟಿನಲ್ಲಿ ಮತ್ತೆ ನಾವೆಲ್ಲರೂ ಸೇರೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿಗಳು. ಎಲ್ಲರಿಗೂ ಎಲ್ಲರಿಗೂ ಬಸವಾದಿ ಶರಣರಿಗೂ ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ.